ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ PU CET ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇದೊಂದು ಮತ್ತೊಂದು ವಿಡಿಯೋ ಸೀರೀಸ್ ಯಾವುದ್ರ ಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇನ್ KCET ವಿಡಿಯೋ ಇದಾಗಿದೆ. ಓಕೆ, ಸೊ KCET ವಿಡಿಯೋ ಅಂದಿದ ತಕ್ಷಣ ಈ ವಿಡಿಯೋದಲ್ಲಿ ನಾವು ನಮ್ಮ ಒನ್ ಶಾರ್ಟಲ್ಲಿ ಯಾವೆಲ್ಲ ಸಮರಿ ಟಾಪಿಕ್ಸ್ನ ಓದಿದ್ದೀವೋ ಅದನ್ನೆಲ್ಲ ಒಂದ್ಸತಿ ರಿವೈಸ್ ಮಾಡಿ KCET ಕ್ವೆಶ್ಚನ್ಸ್ನ ಸ್ಟಾರ್ಟ್ ಮಾಡೋಣ. ರೆಡಿ? ಸೊ ಲೆಟ್ ಸ್ಟಾರ್ಟ್. ಮೊದಲನೇದು ಸ್ಟೂಡೆಂಟ್ಸ್, ನಾವು ಈ KCET ಕ್ವೆಶ್ಚನ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನನ್ನು ನೋಡಿದ್ದೀವಿ ನಾವು OS ಅಲ್ಲಿ, ಅಂದರೆ ಒನ್ ಶಾರ್ಟಲ್ಲಿ ಯಾವೆಲ್ಲ ಟಾಪಿಕ್ಸ್ನ ನೋಡಿದ್ದೀವಿ ಅನ್ನೋದನ್ನು ಒಂದ್ಸತಿ ರಿವೈಸ್ ಮಾಡಿಬಿಟ್ಟು ನಾವು KCET ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಸೊ ಸಮ್ಮರಿಯಲ್ಲಿ ನಾವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ 3 ಮೇನ್ ಕಾನ್ಸೆಪ್ಟ್ಸ್ನ ಓದಿರೋದು. ಒಂದು ರೇಟ್ ಆಫ್ ಚೇಂಜ್, ಇನ್ನೊಂದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಇನ್ನೊಂದು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಮ್. ಓಕೆ, ಇದಕ್ಕಿಂತ ಮುಂಚೆ ಇನ್ನು ಹಲವಾರು ಟಾಪಿಕ್ಸ್ಗಳಿತ್ತು. ಸಿಲೆಬಸ್ ರೆಡ್ಯೂಸ್ ಆಗಿ ಇವು 3 ಟಾಪಿಕ್ಗಳಿಗೆ ನಾವೀಗ ಸ್ಟಿಕ್ ಆನ್ ಆಗಿದ್ದೀವಿ. ರೈಟ್? ಓಕೆ, ಸೊ ಒನ್ ಬೈ ಒನ್ನ ನೋಡೋಣ. ಫಸ್ಟ್ ಒನ್, ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಅಂದರೆ ಏನಪ್ಪ? ಏನು ರೇಟ್ ಆಫ್ ಚೇಂಜ್ ಅಂದರೆ? ಸೊ ಇವಾಗ 2 ವೇರಿಯೇಬಲ್ಗಳು ಇರ್ತಾವೆ ಸ್ಟೂಡೆಂಟ್ಸ್. ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ಇನ್ನೊಂದು ಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ಸೊ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ಏರಿಯಾ ಈಸ್ ಈಕ್ವಲ್ ಟು πr². ಇಲ್ಲಿ r ಅನ್ನೋದಿದೆ ನೋಡಿ, ಇದೇನು? ದಿಸ್ ಇಸ್ ಒನ್ ವೇರಿಯೇಬಲ್ ಅಷ್ಟೇ. ವೇರಿಯೇಬಲ್ ಅಂದರೆ ಇದೊಂದು ಲೆಟರ್. ಈ ಲೆಟರ್ ಏನು? ಈ ಲೆಟರ್ ಅಂದರೆ ಲೆಟರ್ ಅಷ್ಟೇನಾ? ಬೇರೆ ಏನೋ ಬರಲ್ವಾ ಜಾಗದಲ್ಲಿ? ಈ ಲೆಟರು ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ವೇರಿಯೇಬಲ್ ಅಂತ ಕರಿತೀವಿ. ವೇರಿಯೇಬಲ್ ಅಂದರೆ ಚೇಂಜ್ ಆಗ್ತಾ ಇರುತ್ತೆ, ವೇರಿಯಿಂಗ್ ಅಲ್ವಾ? ಸೊ ಈ ಲೆಟರ್ ಏನಾಗ್ತಾ ಇರುತ್ತೆ? ಒಂದು ನಂಬರ್. ಆ್ಯಕ್ಚುಲಿ ಈ ಲೆಟರ್ ಅಂದರೆ ಒಂದು ನಂಬರ್ ವಿಚ್ ಆಲ್ವೇಸ್ ವೇರೀಸ್, ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವ ಪ್ಯಾರಾಮೀಟರ್ನ ಇದು ತೋರಿಸ್ತಾ ಇದೆ? ದಿಸ್ ಇಸ್ ನಥಿಂಗ್ ಬಟ್ ರೇಡಿಯಸ್ r. ಸೊ ರೇಡಿಯಸ್ ನಾವು ಯಾವ ನಂಬರ್ ಬೇಕಾದ್ರೂ ಹಾಕ್ಬೋದು, ಕರೆಕ್ಟಾ? 3 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್, 10 ಸೆಂಟಿಮೀಟರ್, ಏನು ಬೇಕಾದ್ರೂ ಹಾಕ್ಬೋದು. 10.5, 10.3, 9.7, 9.6, ಎನಿ ನಂಬರ್. ಸೊ ವೇರಿ ಆಗ್ತಾ ಇರುತ್ತೆ, ವೇರಿಯೇಬಲ್. ರೈಟ್? ಸೊ ಈ ವೇರಿಯೇಬಲ್ ಯಾವ ವೇರಿಯೇಬಲು? ದಿಸ್ ಇಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಇದರಿಷ್ಟ, ಇದು ಯಾವ ನಂಬರ್ ಆಗಬೇಕಾದ್ರೂ ಚೇಂಜ್ ಆಗ್ಬೋದು ಅಲ್ವಾ? ಇವಾಗ ನೋಡಿ, ನಾವೊಂದು ಸರ್ಕಲ್ನ ಡ್ರಾ ಮಾಡಬೇಕಂದ್ರೆ ನಮ್ಮ ಇಷ್ಟ, ನಾವು ಏನು ಬೇಕಾದರೂ ರೇಡಿಯಸ್ನ ತೊಗೋಬೋದು. ಏನು ತೊಗೊಳ್ಳೋಣ ರೇಡಿಯಸ್ಸು? 3.75 ಸೆಂಟಿಮೀಟರ್ಸ್ ಪಾಸಿಬಲ್, ಕರೆಕ್ಟ್? ಸೊ ಅದೇ ರೀತಿ ಇವಾಗ ಈ ರೇಡಿಯಸ್ ಬಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ಅಂದರೆ ಇದು ಯಾವ ನಂಬರ್ ಬೇಕಾದರೂ ಆಗ್ಬೋದು, ಯಾರ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ರೈಟ್? ಎಸ್. ಪೈ ಅಂದರೆ ಏನು? ಪೈ ಇಸ್ ಅ ಕಾನ್ಸ್ಟೆಂಟ್ ಸ್ಟೂಡೆಂಟ್. ಇದೊಂದು ಕಾನ್ಸ್ಟೆಂಟ್. ಸೊ ಮುಂಚೆನೂ ಓದಿರ್ತೀರ, ದಿಸ್ ಇಸ್ ಆ್ಯನ್ ಇರ್ರಾಷನಲ್ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q. ರೈಟ್? ಓಕೆ, ಸೊ ಇದು ಕಾನ್ಸ್ಟೆಂಟ್, ದಿಸ್ ಇಸ್ ನಾಟ್ ಅ ವೇರಿಯೇಬಲ್. ಸೊ ಇದು ಒಂದು ವೇರಿಯೇಬಲ್ ಇದೆ. ಹೌ ಇಸ್ ದಿಸ್ ವೇರಿಯೇಬಲ್? ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂದ್ರೆ ಏನು? ಇದು ಏನು ಬೇಕಾದ್ರೂ ಆಗ್ಬೋದು, ಯಾವ ನಂಬರ್ ಬೇಕಾದ್ರೂ ಆಗ್ಬೋದು, ಇದರ ಇಷ್ಟ. ಅದೇ ಇಲ್ಲಿ ಎ ಅಂತ ಇದೆ ನೋಡಿ, ಇದು ಕೂಡ ಒಂದು ವೇರಿಯೇಬಲ್, ಅಂದರೆ ಇದು ಕೂಡ ಒಂದು ನಂಬರ್, ಲೆಟರ್. ಇದು ವೇರಿಯೇಬಲ್ ಅಂದ್ರೆ ಏನು? ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಬಟ್ ದಿಸ್ ಎ ಇಸ್ ಅ ಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಇದು. ಹೇಗೆ ಡಿಪೆಂಡೆಂಟ್ ವೇರಿಯೇಬಲು? ಸಿಂಪಲ್. r ಚೇಂಜ್ ಆಗ್ತಾ ಇದ್ದಂಗೆ ಎ ಕೂಡ ಚೇಂಜ್ ಆಗುತ್ತೆ. ಇವಾಗ r ಚಿಕ್ಕದಾಯಿತು ಅಂದ್ಕೊಳ್ಳಿ, ಏನಾಗುತ್ತೆ? ಎ ಕೂಡ ಚಿಕ್ಕದಾಗುತ್ತೆ. r ದೊಡ್ಡದಾಯಿತು ಅಂದ್ಕೊಳ್ಳಿ, ಏನಾಗುತ್ತೆ? ಎ ಕೂಡ ದೊಡ್ಡದಾಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್. r ಇಸ್ ಈಕ್ವಲ್ ಟು 1 ಅಂತ ಹಾಕೋಣ. r ಇಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತಪ್ಪ? a ಇಸ್ ಈಕ್ವಲ್ ಟು π ಅಷ್ಟೆ. ಹೌದಾ? ಬಿಕಾಸ್ r² ಇಸ್ 1, 1 ಇಂಟು π ಇಸ್ π. ಸೊ ಏರಿಯಾ ಏನಾಯಿತು? π ಆಯಿತು. ಇವಾಗ ನಾನು r ಇಸ್ ಈಕ್ವಲ್ ಟು 7 ಹಾಕಿದೆ ಅಂದ್ಕೊಳ್ಳಿ, ಏನಾಗತ್ತಾಗ? 49 π ಆಗುತ್ತೆ. 49 π. ಎ ಅಂದರೆ ನಥಿಂಗ್ ಬಟ್ ಏರಿಯಾ, ಸ್ಕ್ವೇರ್ ಯೂನಿಟ್ಸ್. ಸೊ ಇಲ್ಲಿ ಎ ಜಾಸ್ತಿ ಆಗಬೇಕಂದ್ರೆ ಏನಾಗಬೇಕು? r ಜಾಸ್ತಿ ಆಗಬೇಕು. ಅವಾಗ ಮಾತ್ರ ಎಗೆ ಜಾಸ್ತಿ ಆಗಕ್ಕೆ ಸಾಧ್ಯ. ಅಂದರೆ ಎ ಇಸ್ ಡಿಪೆಂಡೆಂಟ್ ಅಪಾನ್ r. ಸೊ ಇದನ್ನ ನೀವು ಫಿಸಿಕ್ಸಲ್ಲಿ ಓದಿರ್ತೀರ. ಏನಂತ ಓದಿರ್ತೀರ? ಎ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r. ಅಂದರೆ ಎ ಚೇಂಜ್ ಆಗಬೇಕಂದ್ರೆ r ಚೇಂಜ್ ಆಗಬೇಕು. r ಜಾಸ್ತಿ ಆಗ್ತಾ ಇದ್ದಂಗೆ ಎ ಕೂಡ ಜಾಸ್ತಿ ಆಗುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಕೂಡ ಇದೆ. ಓಕೆ, ಓಕೆ, ಇನ್ವರ್ಸ್ಲಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಆ ರೀತಿ. ಬಟ್ ಓಕೆ, ನಾನು ಮಾಸ್ ಬೈ ವಾಲ್ಯೂಮ್ ಅನ್ಸುತ್ತೆ, ಗೊತ್ತಿಲ್ಲ, ತಪ್ಪಾಗಿರ್ಬೋದು. ಬಟ್ ಎನಿವೇಸ್, ಇನ್ವರ್ಸ್ಲಿ ಪ್ರಪೋರ್ಷನಲಿಗೆ ಬೇರೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಈ ರೀತಿ. ಸೊ ನಾನು ಏನು ಹೇಳಕೊಡ್ತಾ ಇದ್ದೀನಿ ನಿಮಗೆ? ರೇಟ್ ಆಫ್ ಚೇಂಜ್. ಸೊ ರೇಟ್ ಆಫ್ ಚೇಂಜ್ ಅಂದರೆ ಒಂದು ರಿಲೇಷನ್, ಒನ್ ರಿಲೇಷನ್ ಬಿಟ್ವೀನ್ 2 ವೇರಿಯೇಬಲ್ಸ್. ಯಾವ 2 ವೇರಿಯೇಬಲ್? ಒನ್ ಇಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಒನ್ ಇಸ್ ಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ಸೊ ಇವಾಗ ಈ ಇಂಡಿಪೆಂಡೆಂಟ್ ವೇರಿಯೇಬಲ್ ಚೇಂಜ್ ಆಗ್ತಾ ಇದ್ದಂಗೆ
ಡಿಪೆಂಡೆಂಟ್ ವೇರಿಯೇಬಲ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಂದರೆ 6 ಇಲ್ಲಿ ನೋಡಿ 6 1 ಇರಬೇಕಾದ್ರೆ ಪೈ ಎ ಏನಾಗ್ತಾ ಇದೆ, ಪೈ ಆಗ್ತಾ ಇದೆ. 6 7 ಇರಬೇಕಾದ್ರೆ ಎ ಏನಾಗ್ತಾ ಇದೆ, 49 ಪೈ ಆಗ್ತಾ ಇದೆ. ಸೊ 6 ಇವಾಗ ಜಾಸ್ತಿ ಆಗ್ತಾಯಿದೆ 1ಇಂದ 7ಗೆ. ಅದೇ ರೀತಿ ಏರಿಯಾ ಕೂಡ ಜಾಸ್ತಿ ಆಗ್ತಿದೆ ಪೈಯಿಂದ 49 ಪೈಗೆ. ನನಗೆ ಇವಾಗ ಇವೆರಡರ ಮಧ್ಯದಲ್ಲಿ ನನಗೊಂದು ಬೇಕು. ಏನಪ್ಪ, ಅಟ್ ಆರ್ ಇಸ್ ಈಕ್ವಲ್ ಟು 5.675 ವಾಟ್ ಇಸ್ ಎ ಅಂದರೆ ಈ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ 6 ಮತ್ತು ಎ ಈ ಥರ ಚೇಂಜ್ ಆಗಬೇಕಾದ್ರೆ ಇವೆರಡರ ಮಧ್ಯದಲ್ಲಿ 5.675 ಇನ್ಸ್ಟೆಂಟಲ್ಲಿ ಏರಿಯಾ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನಾನು ಕಂಡುಹಿಡಿಬೇಕಂದ್ರೆ ದೇರ್ ವಿ ಹ್ಯಾವ್ ಟು ಯೂಸ್ ರೇಟ್ ಆಫ್ ಚೇಂಜ್. ಅದನ್ನು ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅಷ್ಟೇ. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್, ದಟ್ಸ್ ಇಟ್. ಓಕೆ, ಸೊ ಇವಾಗ ಆರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆರ್ ಚೇಂಜ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಆರ್ ಚೇಂಜ್ ಆಗ್ತಾ ಇದ್ದಂಗೆ ಬೇರೆ ಏನು ಚೇಂಜ್ ಆಗ್ತಿದೆ? ಇವಾಗ ನೋಡಿ, ನೀರಿದೆ, ನಾನೊಂದು ಕಳ್ಳು ಬಿಸಾಕಿದೆ, ಸರ್ಕಲರ್ ಫಾರ್ಮಲ್ಲಿ ವೇವ್ ಈ ಥರ ಹೋಗ್ತಾ ಇರುತ್ತೆ ಹಿಂದೆ, ಆಯಿತಾ? ಬಟ್ ಆ ವೇವ್ ದೊಡ್ಡದಾಗ್ತಾ ಇದೆ ಅಂದರೆ ಆರ್ ದೊಡ್ಡದಾಗ್ತಾ ಇದೆ. ಸೊ ಆ ವೇವು ವಿತ್ ರೆಸ್ಪೆಕ್ಟ್ ಟು ಯಾವ್ದು ದೊಡ್ಡದಾಗ್ತಿದೆ? ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟೈಮು ಎಲ್ಲಾದ್ರ ಅಂದರೆ ಟೈಮ್ ಇಸ್ ಲೈಕ್ ಎಲ್ಲ ಚೇಂಜ್ ಆಫ್ ರೇಟ್ ಆಫ್ ಚೇಂಜಲ್ಲೂ ಟೈಮ್ ಇನ್ವಾಲ್ವ್ ಆಗಿರುತ್ತೆ. ಯಾಕಂದರೆ ನಾವು ಟೈಮ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್, ಅಲ್ವಾ? ನೀವು ಈ ವಿಡಿಯೋ ನೋಡ್ತಿದ್ದೀರಾ, ಯು ಆರ್ ಗಿವಿಂಗ್ ಟೈಮ್. ನೀವು ಮಲ್ಕೋತಾ ಇದ್ದೀರಾ, ಯು ಆರ್ ಗಿವಿಂಗ್ ಟೈಮ್. ಟೈಮ್ನ ಯಾವಾಗಾದರೂ ಸ್ಟಾಪ್ ಮಾಡೋಕ್ಕೆ ಸಾಧ್ಯನಾ? ಇಂಪಾಸಿಬಲ್. ವಿ ಕೆನ್ ನಾಟ್ ಸ್ಟಾಪ್ ಟೈಮ್. ಸೊ ರೇಟ್ ಆಫ್ ಚೇಂಜ್ ಯಾವಾಗಲೂ ಏನು ಚೇಂಜ್ ಆಗ್ತಿರುತ್ತೆ? ಟೈಮ್ ಇಸ್ ಚೇಂಜಿಂಗ್. ಓಕೆ, ಸೊ ಇವಾಗ ಇದನ್ನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರಿಬೇಕಂದ್ರೆ ಯಾವ ಥರ ಬರಿಬೇಕು ಇದನ್ನು? ಡಿ ಎ ಬೈ ಡಿ ಟಿ ಇಂಟು ಡಿ ಆರ್ ಬೈ ಡಿ ಟಿ. ಓಕೆ, ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಷ್ಟೇ. ಓಕೆ, ಡಿ ಎ ಬೈ ಡಿ ಟಿ ಇಂಟು ಡಿ ಆರ್ ಬೈ ಡಿ ಟಿ, ಇದು ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈ ರೀತಿನೂ ಬರಿಬೋದು. ಓಕೆ, ಸೊ ಡಿ ಟಿ ಬೈ ಡಿ ಆರ್ ಅನ್ಸತ್ತಿದು, ಡಿ ಟಿ ಬೈ ಡಿ ಆರ್. ಬಟ್ ಎನಿವೇಸ್ ಇದನ್ನು ಬಿಡಿ. ಸೊ ಏನು ಹೇಳಕ್ಕೆ ಹೋಗ್ತಾ ಇದೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮು, ಟೈಮ್ ಈಸ್ ಆಲ್ವೇಸ್ ಚೇಂಜಿಂಗ್. ಓಕೆ, ದಟ್ ಈಸ್ ದ ಮೇನ್ ಪಾಯಿಂಟ್. ರೈಟ್ ಸ್ಟೂಡೆಂಟ್ಸ್? ಓಕೆ, ಇದು ರೇಟ್ ಆಫ್ ಚೇಂಜಿನ ಬಗ್ಗೆ ಓದಿರೋದು. ಈ ಥರ ಹಲವಾರು ರಿಲೇಷನ್ಶಿಪ್ಗಳು ಬರ್ತವೆ, ಫಾರ್ಮುಲೆಗಳು ಬರ್ತವೆ, ನಿಮ್ಗೆ ಇದೆಲ್ಲ ಗೊತ್ತಿರಬೇಕು. ರೈಟ್? ಓಕೆ, ನೆಕ್ಸ್ಟು ರೇಟ್ ಆಫ್ ಚೇಂಜ್ ಆಯಿತು. ನೆಕ್ಸ್ಟ್ ಏನಪ್ಪ ಇರೋದು? ನೆಕ್ಸ್ಟ್ ವಿ ಹ್ಯಾವ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ ಇದು ಅರ್ಥ ಆಗಿದೆ ಅಲ್ವಾ? ಸೊ ಲೆಟ್ಸ್ ಎರೇಸ್ ದಿಸ್ ಆಫ್. ಓಕೆ, ನೆಕ್ಸ್ಟ್ ನಾವೀಗ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ನ ಬಗ್ಗೆ ಓದ್ತಾ ಇದ್ದೀವಿ. ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ ಈಗ ಈ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸಲ್ಲಿ ಒಂದು ಫಂಕ್ಷನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಈ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆಯಾ ಕಂಡುಹಿಡೀರಿ ಅಂತ ಹೇಳ್ತಾರೆ. ಓಕೆ, ಸೊ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ 0. ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಶುಡ್ ಬಿ ಲೆಸರ್ ದನ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಶುಡ್ ಬಿ ಲೆಸರ್ ದನ್ 0. ಸೊ ಈ ಡಿ ವೈ ಬೈ ಡಿ ಎಕ್ಸ್ ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನಪ್ಪ? ಸ್ಲೋಪ್ ಬೇಸಿಕಲಿ. ಸೊ ಸ್ಲೋಪು ಪಾಸಿಟಿವ್ ಇದ್ದರೆ ಜಾಸ್ತಿ ಆಗ್ತಿದೆ, ಸ್ಲೋಪು ನೆಗೆಟಿವ್ ಇದ್ದರೆ ಕಮ್ಮಿ ಆಗ್ತಾ ಇದೆ. ರೈಟ್? ಸೊ ಪ್ರಾಬ್ಲಮ್ಸ್ಗಳಲ್ಲೂ ತುಂಬ ನೋಡಿದ್ದೀವಿ, ಒಂದೊಂದು ಪ್ರಾಬ್ಲಮ್ಗೂ ಗ್ರಾಫ್ ಆಗಿ ತೋರಿಸಿದ್ದೀನಿ. ಅದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಇಸ್ ಆಲ್ ಇಸ್ ಇನ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಓಕೆ, ಇಂಟರ್ವಲ್ಗಳು ಕೊಟ್ಟಿರ್ತಾರೆ, ಆ ಇಂಟರ್ವಲಲ್ಲಿ ಯಾವುದೋ ಒಂದು ನಂಬರ್ನ ತೊಗೊಂಬಿಟ್ಟು ಸರ್ಚ್ ಮಾಡಿ ಅದನ್ನು, ಅಂದರೆ ಹಾಕ್ಬಿಟ್ಟು ನೋಡಿದಾಗ ಪಾಸಿಟಿವ್ ಬಂದರೆ ಇನ್ಕ್ರೀಸು, ನೆಗೆಟಿವ್ ಬಂದರೆ ಡಿಕ್ರೀಸ್. ದಿಸ್ ಇಸ್ ಅಬೌಟ್ ಯಾವುದದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ನಾವು ಕೊನೆಯದಾಗಿ ನಾವು ನೋಡ್ತಾ ಇರೋದು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಓಕೆ, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಸೊ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಕೂಡ ಒಂದು ಫಂಕ್ಷನಿನ ಹೈಯೆಸ್ಟ್ ಪಾಯಿಂಟ್ ಏನು, ಲೋವೆಸ್ಟ್ ಪಾಯಿಂಟ್ ಏನು ಅಂತ ಕಂಡುಹಿಡಿಯೋದು. ಇದಕ್ಕೆ ನಾವು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಕರಿತೀವಿ. ಸೊ ಈ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಎರಡಕ್ಕೂ ಸೇರಿ ಒಂದು ಕಂಡೀಷನ್ ಇದೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಮ್ಯಾಕ್ಸಿಮಾಗೂ ಇದು ಸ್ಯಾಟಿಸ್ಫೈ ಆಗುತ್ತೆ, ಮಿನಿಮಾಗೂ ಸ್ಯಾಟಿಸ್ಫೈ ಆಗುತ್ತೆ. ಇನ್ನೊಂದು ಕಂಡೀಷನ್ ಇದೆ, ಅದು ಬರೀ ಮ್ಯಾಕ್ಸಿಮಾಗ್ ಮಾತ್ರ. ಏನದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಲೆಸರ್ ದ್ಯಾನ್ 0. ಮಿನಿಮಾಗೇನಿದೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0. ರೈಟ್? ಸೊ ಇಷ್ಟು ಕಂಡೀಷನ್ಸು ಮ್ಯಾಕ್ಸಿಮಾ. ಎರಡಕ್ಕೂ ಸೇರಿ ಒಂದು ಕಂಡೀಷನ್ ಇದೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಇದನ್ನು ಯಾಕೆ ನಾವು ಯೂಸ್ ಮಾಡ್ತೀವಿ? ಬಿಕಾಸ್ ಟು ಫೈಂಡ್ ಔಟ್ ದ ಟರ್ನಿಂಗ್ ಪಾಯಿಂಟ್ಸ್ ಇನ್ ಅ ಫಂಕ್ಷನ್ ಆರ್ ಇನ್ ದ ಗಿವನ್ ಕರ್ವ್. ಸೊ ಆ ಟರ್ನಿಂಗ್ ಪಾಯಿಂಟ್ಸ್ನ ಇಟ್ಕೊಂಡು ಈ ಪಾಯಿಂಟ್ ಮ್ಯಾಕ್ಸಿಮಾನ ಮಿನಿಮಾನ ಅಂತ ಕಂಡುಹಿಡಿಬೇಕು. ಹೇಗೆ? ಅದನ್ನು ವೈ ಅನ್ನೋ ಒಂದು ಫಂಕ್ಷನ್ ಕೊಟ್ಟಿರ್ತಾರಲ್ವಾ, ಫಂಕ್ಷನ್ ವೈ ಅಂತ ಕೊಟ್ಟಿರ್ತಾರಲ್ವ, ಆ ಫಂಕ್ಷನಲ್ಲಿ ಈ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು.
ಸಬ್ಸ್ಟಿಟ್ಯೂಟ್ ಮಾಡಿದಾದ್ಮೇಲೆ ಅದು ನೆಗೆಟಿವ್ ಬಂದರೆ ಇಟ್ ಇಸ್ ಮ್ಯಾಕ್ಸಿಮಾ, ಪಾಸಿಟಿವ್ ಬಂದರೆ ಇಟ್ ಇಸ್ ಮಿನಿಮಾ. ಸಿಂಪಲ್. ಓಕೆ, ಗ್ರೇಟರ್ ದ್ಯಾನ್ 0 ಮಿನಿಮಾ, ಲೆಸ್ಸರ್ ದ್ಯಾನ್ 0 ಮ್ಯಾಕ್ಸಿಮಾ. ಅಂದರೆ ಲೆಸ್ಸರ್ ದ್ಯಾನ್ 0 ಅಂದರೆ ನೆಗೆಟಿವ್ ಆಗುತ್ತೆ, ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಆಗುತ್ತೆ. ರೈಟ್ ಸ್ಟೂಡೆಂಟ್ಸ್? ಸೊ ಈ ಮೂರೇ ಕಾನ್ಸೆಪ್ಟ್ ನಾವು ಓದಿರೋದು ಒನ್ ಶಾರ್ಟಲ್ಲಿ. ಸೊ ಒನ್ ಶಾಟ್ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗ್ಬಿಟ್ಟು ಒನ್ ಶಾಟ್ ನೋಡಿ. ಜಸ್ಟ್ ಬೋರ್ಡ್ ಮೇಲೆ ನಾವು ಮಾಡಿಲ್ಲ, ಒಂದೊಂದು ಕ್ವೆಶನ್ಗಳನ್ನು ಯಾವೆಲ್ಲ ಕ್ವೆಶನ್ಸು ಗ್ರಾಫಲ್ಲಿ ತೋರ್ಸೋಕ್ಕೆ ಸಾಧ್ಯನೋ ಅವೆಲ್ಲ ಕ್ವೆಶನ್ಸ್ನ ಗ್ರಾಫಲ್ಲಿ ತೋರಿಸಿ ಗ್ರಾಫಿನ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗ್ಬಿಟ್ಟು ನೋಡಿ, ಡು ನಾಟ್ ಮಿಸ್ ದಟ್ ಒನ್ ಶಾಟ್. ಇವಾಗಲೂ ಅಷ್ಟೇ ಸ್ಟೂಡೆಂಟ್ಸ್, ಈವನ್ ನಾವು ಇವಾಗಲೂ ಅಷ್ಟೇ ಮುಂದೆ ಬರುವ KCT ಕ್ವೆಶನ್ಸ್ಗಳಿಗೆ ವಿ ವಿಲ್ ಸಾಲ್ವ್ ದೀಸ್ ಕ್ವೆಶನ್ಸ್, ಬಟ್ ಗ್ರಾಫಿನ ಮುಖಾಂತರ ಕೂಡ ನಾವು ನೋಡೋಣ. ಆಲ್ ರೈಟ್, ಲೆಟ್ ಸ್ಟಾರ್ಟ್ ಆಫ್. ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಎಕ್ಸ್ 0ಕ್ಕಿಂತ ಜಾಸ್ತಿ ಇರಬೇಕಾದ್ರೆ ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಏನು ಮಾಡಬೇಕು? ಫಸ್ಟ್ ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ? ಲಾಗ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಇದರ ಟರ್ನಿಂಗ್ ಪಾಯಿಂಟ್ಸ್ನ ಕಂಡುಹಿಡಿಬೇಕೀಗ, ಹೌದಾ? ಫಸ್ಟ್ ಕಂಡೀಷನ್ ಏನಿದೆ? dy by dx is equal to 0. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ is equal to 0. ವಾಟ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 1 by x ಮೈನಸ್ ಲಾಗ್ ಎಕ್ಸ್. ಓಕೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ದಿಸ್ ಇಸ್ ಈಕ್ವಲ್ ಟು 0. ಸೊ ಏನು ಬರ್ತಾ ಇದೆ ನಮಗೀಗ? 1 ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಡಿನಾಮಿನೇಟರ್ ಕೆನಾಟ್ ಬಿ ಈಕ್ವಲ್ ಟು 0. ವೈ? ಬಿಕಾಸ್ ಇಟ್ ವಿಲ್ ಬಿಕಮ್ ಮ್ಯಾಥ್ ಎರರ್, ಇಂಡೆಫಿನೆಟ್, ಅನ್ಡಿಫೈನ್ಡ್ ಆಗೋಗುತ್ತೆ. ಆಯಿತಾ? ಸೊ ಡಿನಾಮಿನೇಟರ್ 0 ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಮ್ಮ ಹತ್ರ ಇರೋದು ಒಂದೇನು, ನ್ಯೂಮರೇಟರ್ 0 ಆಗಬೇಕು. ಸೊ ನ್ಯೂಮರೇಟರ್ 0 ಆಗಬೇಕಂದ್ರೆ 1 ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತೊಗೋಬೇಕು. ಸರ್ ಯಾಕೆ ಡಿನಾಮಿನೇಟರ್ ತೊಗೋತಲ್ಲ 0? 1/0 ಮಾಡಿಬಿಟ್ಟು ನೋಡಿ ಸ್ಟೂಡೆಂಟ್ಸ್, ಮ್ಯಾಥ್ ಎರರ್ ಅಂತ ಬರುತ್ತೆ. ಓಕೆ, ಸೊ ಯಾವುದೇ ಒಂದು ಫ್ರ್ಯಾಕ್ಷನಲ್ಲಿ, ರ್ಯಾಷನಲ್ ಫಂಕ್ಷನಲ್ಲಿ ಈ ಡಿನಾಮಿನೇಟರ್ ಯಾವಾಗಲೂ 0 ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, 0 ಆದರೆ ಅದು ತಪ್ಪು ಅಂತ ಅರ್ಥ. ಸಿಂಪಲ್. ಸೊ ಇವಾಗ 1 ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಬೇಕು. ಯಾಕಂದರೆ ಇದು 0 ಆದರೆ 0 ಡಿವೈಡೆಡ್ ಬೈ ಎನಿಥಿಂಗ್ ಇಸ್ 0. ಅದೇ ಇದು 0 ಆದರೆ ಎನಿಥಿಂಗ್ ಡಿವೈಡೆಡ್ ಬೈ 0 ಇಸ್ ಇನ್ಫೈನೈಟ್, ಅನ್ಡಿಫೈನ್ಡ್, ಮ್ಯಾಥ್ ಎರರ್ ಅಲ್ವಾ? ಎಸ್. ಸೊ ಇವಾಗ 1 ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬಂತು. ಇಲ್ಲೇನಂತ ಬರಿಬೋದು ನಾವು? ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1. ಕರೆಕ್ಟಾ? ಲಾಗ್ ಎಕ್ಸ್ ಈ ಕಡೆ ಹೋದರೆ ಪಾಸಿಟಿವ್ ಆಗುತ್ತೆ. ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1. ವಾಟ್ ಇಸ್ ಎಕ್ಸ್ ಸ್ಟೂಡೆಂಟ್ಸ್? ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ 1. ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಇ, ಅಷ್ಟೇ. ಸೊ ಇದೇನಿದು? ದಿಸ್ ಇಸ್ ಆರ್ ಟರ್ನಿಂಗ್ ಪಾಯಿಂಟ್. ಇದು ನಮ್ಮ ಟರ್ನಿಂಗ್ ಪಾಯಿಂಟ್ ಅಷ್ಟೇ. ಇದು ನಮ್ಮ ಟರ್ನಿಂಗ್ ಪಾಯಿಂಟ್. ಇವಾಗ ಈ ಟರ್ನಿಂಗ್ ಪಾಯಿಂಟು ಮ್ಯಾಕ್ಸಿಮನ ಮಿನಿಮನ ಹೇಗೆ ಗೊತ್ತಾಗುತ್ತೆ? d² by dx² ಕಂಡುಹಿಡಿಬೇಕು. ಸೊ d² by dx² ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? dy by dx ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನು ಏನಾಗುತ್ತೆ? ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮಗೇನು ಬರುತ್ತೆ ಸ್ಟೂಡೆಂಟ್ಸ್? ಈಗ x² ಅಲ್ವಾ, x ಟು ದ ಪವರ್ ಆಫ್ 4 ಬರುತ್ತೆ. ಸೊ x² ಹಾಗೆ ಬರೆದು ಇಂಟು ಮೈನಸ್ 1 by x ಆಗುತ್ತೆ, ಮೈನಸ್ ಆಫ್ 1 ಮೈನಸ್ ಲಾಗ್ ಎಕ್ಸ್ ಇಂಟು 2x. ಚೈನ್ ರೂಲ್. ಓಕೆ, ಕೋಶನ್ ರೂಲ್ ಯೂಸ್ ಮಾಡಿ ಚೈನ್ ರೂಲ್ನ ಯೂಸ್ ಮಾಡಿದ್ದೀವಿ. ಸೊ ಈ ರೀತಿ ಬರುತ್ತೆ. ಸೊ ಈ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ವಾಟ್ ಇಸ್ ದಿಸ್? ಇದು ಡಬಲ್ ಡಿಫ್ರೆನ್ಸಿಯೇಷನ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಈ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ನಾವೇನು ಮಾಡಬೇಕು? ಈ ಎಕ್ಸ್ ಇಸ್ ಈಕ್ವಲ್ ಟು ಇನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಕಸ್ಮಾತ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸು ಲೆಸ್ಸರ್ ದ್ಯಾನ್ 0 ಬಂದರೆ ಅವಾಗೇನು? ಇಟ್ ಈಸ್ ಮ್ಯಾಕ್ಸಿಮಮ್. ಗ್ರೇಟರ್ ದ್ಯಾನ್ 0 ಬಂದರೆ ದೆನ್ ಇಟ್ ಈಸ್ ಮಿನಿಮಮ್. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಮಾಡೋಕ್ಕಿಂತ ಮುಂಚೆ ಈ ಎಕ್ಸು ಗಾನ್ ಆಗುತ್ತೆ ಅಷ್ಟೇ. ಬೇರೆ ಏನಾದರೂ ಗಾನ್ ಆಗುತ್ತಾ? ಇಲ್ಲ. ಓಕೆ, ಸೊ ಇಲ್ಲೇನಾಗುತ್ತೆ ಇವಾಗ ನಮಗೆ? ಮೈನಸ್ 1 by x ಮೈನಸ್ 1 by x ಮೈನಸ್ 1 ಇಂಟು 2x ಮೈನಸ್ 2x ಆಗುತ್ತೆ ಇದು. ಓಕೆ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ 2x ಲಾಗ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ 4. ರೈಟ್? ಓಕೆ, ಸೊ ಇವಾಗ ನಾವು ಏನಾಗ್ತಿದ್ದೀವಿ? ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಹಾಕ್ತಾ ಇದ್ದೀವಿ ಸ್ಟೂಡೆಂಟ್ಸ್. ರೈಟ್? ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಹಾಕಿದಾಗ ಏನಾಗುತ್ತೆ? ಇದು ಲಾಗ್ ಇ ಏನಾಗುತ್ತೆ? ಲಾಗ್ ಇ ವಿಲ್ ಬಿಕಮ್ 1 ಅಲ್ವಾ? ಸೊ ಇಲ್ಲೇನು ಅಂತಾಗುತ್ತೆ ನೋಡಿ, ಇಲ್ಲಿ ಮೈನಸ್ 1 by ಇ ಮೈನಸ್ 1 by ಇ. ಇದೇನಾಗುತ್ತೆ? ಮೈನಸ್ 2e ಪ್ಲಸ್ 2e ಮೈನಸ್ 2e ಪ್ಲಸ್ 2e. ಆಯಿತಾ? ನಾವು ವಾಟ್ ಇಸ್ ಲಾಗ್ ಇ? ಲಾಗ್ ಇ ಇಸ್ 1. ಸೊ ಲಾಗ್ ಇ 1 ಆಗಿರೋ ಕಾರಣ ಇಲ್ಲಿ 1 ಅಂತ ಬರಿತೀವಿ. ಸೊ 2e ಇಂಟು 1 ಇಸ್ 2e ಓನ್ಲಿ. ಸೊ ಪ್ಲಸ್ 2e ಮೈನಸ್ 2e ಗಾನ್ ಆಗುತ್ತೆ. ದ ಹೋಲ್ ಡಿವೈಡೆಡ್ ಬೈ ಇ ಟು ದ ಪವರ್ ಆಫ್ 4 ಆಗುತ್ತೆ ಇದು. ಹೌದಾ? ಏನಾಗುತ್ತೆ ಇದು? ಇ ಟು ದ ಪವರ್ ಆಫ್ 4 ಆಗುತ್ತೆ. ಸೊ ಇ ಟು ದ ಪವರ್ ಆಫ್ 4. ಸೊ ಈಗ ಈ ಇ ಟು ದ ಪವರ್ ಆಫ್ 4ನ ನಾವು ಮೇಲ್ಗಡೆ ತೊಗೊಂಡಾಗ ಏನಾಗುತ್ತೆ? ಮೈನಸ್ 1 by ಇ ಇಂಟು ಇ ಟು ದ ಪವರ್ ಆಫ್ 4 by 1 ಇದೆ, 1 by ಇ ಟು ದ ಪವರ್ ಆಫ್ 4 ಆಗುತ್ತೆ. 1 by ಇ ಟು ದ ಪವರ್ ಆಫ್ 4.
ರೈಟ್. ಸೊ ಇದು ನಮ್ಮ ಆನ್ಸರ್ ಅಲ್ಲ, ವೇಟ್ ಹೋಲ್ಡ್ ಆನ್, ಇದು ನಮ್ಮ ಆನ್ಸರ್ ಅಲ್ಲ. ಇದನ್ನು ಇವಾಗ ಆಪ್ಷನ್ಸಲ್ಲಿ ಹುಡ್ಕೋಕೆ ಹೋಗಬೇಡಿ. ನಮ್ಗೆ ಯಾವ ಸಿಂಬಲ್ ಬರ್ತಾ ಇದೆ ಇಲ್ಲಿ? ನೆಗೆಟಿವ್ ಸಿಂಬಲ್ ಬರ್ತಾ ಇದೆ. ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಹಾಕಿದಾಗ ನಮಗೆ ನೆಗೆಟಿವ್ ಬಂತ ಪಾಸಿಟಿವ್ ಬಂತ? ಲೆಸರ್ ದೆನ್ 0 ಬರ್ತಾ ಇದೆ. ನೆಗೆಟಿವ್ ಬರ್ತಾ ಇದೆ ಅಂದರೆ ಏನು? ದಿಸ್ ಇಸ್ ಒನ್ ಮ್ಯಾಕ್ಸಿಮಮ್ ಪಾಯಿಂಟ್. ಅಂದರೆ ಯಾವ್ದು ಮ್ಯಾಕ್ಸಿಮಮ್ ಪಾಯಿಂಟು? ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಇದೆ ಅಲ್ವಾ, ದಿಸ್ ಇಸ್ ಆರ್ ಮ್ಯಾಕ್ಸಿಮಾ. ಇದು ನಮ್ಮ ಮ್ಯಾಕ್ಸಿಮಾ ಪಾಯಿಂಟ್. ಆಯಿತಾ? ಇವಾಗ ಏನು ಕೇಳಿದ್ದಾರೆ ಇಲ್ಲಿ? ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್? ದಿಸ್ ಇಸ್ ನಥಿಂಗ್ ಬಟ್ ವಾಟ್? ವೈ. ಇದು ವೈ ಅಲ್ವಾ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೈ ಅಂತ ಕೇಳ್ತಾ ಇದ್ದಾರೆ ವೆನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಅಂದರೆ ಇ ಅಂತ ಬರ್ತೈತೆ. ಇವಾಗ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ವಾಟ್ ಈಸ್ ಇ ಅಂತ? ಇ ಈಸ್ ಅ ಕಾನ್ಸ್ಟೆಂಟ್. ಆಯಿತಾ? ಇ ಈಸ್ ಈಕ್ವಲ್ ಟು 2.718 ಅಂತ ಇದೆ. ಓಕೆ, ಐ ಶೋ ಯು ಡ್ಯೂರಿಂಗ್ ದ ಗ್ರಾಫಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರ್ತಿದೆ ಅಂತ. ಸೊ ಈ ವ್ಯಾಲ್ಯೂಗೆ ವೈ ಏನಾಗುತ್ತೆ ಅಂತ ಕೇಳ್ತಿದ್ರೆ, ಸೊ ವೆರಿ ಸಿಂಪಲ್, ಎಕ್ಸ್ ಇಸ್ ಈಕ್ವಲ್ ಟು ಇ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತೆ ಇದು? log e by e, that is nothing but 1 by e. So the value of log x by x if x is greater than 0 is option B, 1 by e. ಇದು ನಮ್ಮ ಸರಿಯಾದ ಉತ್ತರ. ಓಕೆ, ಸೊ ಈಗ ಗ್ರಾಫಲ್ಲಿ ಹೇಗಿದು 1 by e ಆಗ್ತಾ ಇದೆ, ಹೇಗಿದು x is equal to e ಆಗ್ತಾ ಇದೆ, ಈ ಪಾಯಿಂಟಲ್ಲಿ ಹೇಗೆ ಮ್ಯಾಕ್ಸಿಮಮ್ ಆಗ್ತಾ ಇದೆ, x is greater than 0 ಅಂತ ಬರ್ತಾ ಇದೆ. ಇಲ್ಲಿ ನಮಗೆ x is equal to e ಅಂತ ಹೇಳ್ತಾ ಇದ್ದೀನಿ. ಇ ಅಂದರೆ ನಾನು 2.718 ಅಂತ ಹೇಳಿದ್ದೀನಿ, ರೈಟ್? ಈ ಎಲ್ಲ ಪಾಯಿಂಟ್ಸನ್ನ ನಾವು ಗ್ರಾಫಲ್ಲಿ ನೋಡೋಣ ಸ್ಟೂಡೆಂಟ್ಸ್. ಗ್ರಾಫಲ್ಲಿ ನೋಡಿದಾಗ ನಿಮಗೆ ಇನ್ನೂ ಕ್ಲಿಯರ್ ಐಡಿಯಾ ಬರುತ್ತೆ. ಬಟ್ ನೋಡಿ, ಎಕ್ಸಾಮಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಇದನ್ನು ಮಾಡಿ ಆನ್ಸರ್ ಟಿಕ್ ಮಾಡಿದ್ರೆ ಮುಗೀತು. ಸೊ ಇಲ್ಲಿ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಇದನ್ನು ಅರ್ಥ ಮಾಡಿಕೊಂಡು ಈ ರೀತಿ ನೀವು ಎಕ್ಸಾಮ್ನ ಸಾಲ್ವ್ ಮಾಡಿದರೆ ವಿಲ್ ಗೆಟ್ ಫುಲ್ ಮಾರ್ಕ್ಸ್ KCTಯಲ್ಲಿ. ಬಟ್ ಇದು ಜಸ್ಟ್ ನಾವು ಏನು ನೋಡ್ತಾ ಇದ್ದೀವಿ ಹೇಳಿ, ಇಲ್ಲಿ ಜಸ್ಟ್ ನಾವು ವೇರಿಯೇಬಲ್ಸ್ನ ನೋಡ್ತಾ ಇದ್ದೀವಿ ಅಷ್ಟೇ, ಹೌದಾ? ಆ್ಯಕ್ಚುಲಿ ಇದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಈಗ ಗ್ರಾಫಲ್ಲಿ ನೋಡೋಣ. ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡೋಣ. ಹ್ಯಾವ್ ಎ ಲುಕ್ ಎಟ್ ದ ಗ್ರಾಫ್. ಆಲ್ ರೈಟ್, ಸೊ ಸ್ಟೂಡೆಂಟ್ಸ್ ನೋಡಿ, ಇದೇ ಗ್ರಾಫು. ಸೊ ಇಲ್ಲೇನಪ್ಪ ln x by x ಅಂತ ಬರ್ದಿರಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವಾಗಾದರೂ ನೋಡಿ, ನಮ್ಮ ಬೋರ್ಡ್ ಎಕ್ಸಾಮಲ್ಲಾಗಿರಲಿ ಅಥವಾ KCT ಕ್ವಶನ್ ಪೇಪರ್ಗಳಲ್ಲಾಗಿರಲಿ, ಬರೀ ಲಾಗ್ ಎಕ್ಸ್ ಅಂತ ಬರೆದ್ರೆ ದಟ್ ಈಸ್ ಲಾಗ್ ಟು ದ ಬೇಸ್ ಇ ಆಫ್ ಎಕ್ಸ್ ಅಂತ ಅರ್ಥ. ಜ್ಞಾಪಕ ಇಟ್ಕೊಳ್ಳಿದ್ದಾನೆ ಯಾವಾಗಲೂ. ಓಕೆ, ಸೊ ಇವಾಗ ಲಾಗ್ ಟು ದ ಬೇಸ್ ಇನ ನಾವು ಯಾವ ಥರ ಬರೆಯೋದು ಗ್ರಾಫಲ್ಲಿ ಅಂದರೆ, ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ln x by x. ಲಾಗ್ ಎಕ್ಸ್ ಬೈ ಎಕ್ಸ್ ಅಂದರೆ ln x by x. ಓಕೆ, ಗ್ರಾಫ್ ನಮ್ಗೆ ಈ ರೀತಿ ಬರುತ್ತೆ. ಸೊ ನೀವು ಲಾಗ್ ಟು ದ ಎಕ್ಸೇ ಹಾಕಬೇಕು, ಟು ದ ಬೇಸ್ ಲಾಗ್ ಟು ದ ಬೇಸ್ ಎಕ್ಸೇ ಹಾಕಬೇಕು ಅಂದರೆ, ಅದೇ ಲಾಗ್ ಟು ದ ಬೇಸ್ ಇ ಹಾಕಬೇಕಂದ್ರೆ ನೀವು ಮತ್ತೆ ಈ ಥರ ಲಾಗ್ ಅಂತ ಬರೆದು ಫಂಕ್ಷನ್ಸಿಗೆ ಬಂದು, ಇಲ್ಲ ಫಂಕ್ಷನ್ ಸಿಗಲ್ಲ ಇರಿ. ಸೊ ಏನು ಮಾಡ್ಬೇಕು, ನೀವು ಇಲ್ಲಿ ಲಾಗ್ ಅಂತ ಬರೆಯೋಂಗಿಲ್ಲ, ಡೈರೆಕ್ಟಾಗಿ ಫಂಕ್ಷನ್ಸಿಗೆ ಬರಬೇಕು. ಫಂಕ್ಷನ್ಸಿಗೆ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಲಾಗ್ ಅಂತ ಕಾಣಿಸುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡಿ, ಸಿ ದಿಸ್ ಇಸ್ ಲಾಗ್ ಎ ಇದೆ ಇದು ಆ್ಯಕ್ಚುಲಿ. ಸೊ ಇದನ್ನು ಪ್ರೆಸ್ ಮಾಡಿಬಿಟ್ಟು ನೀವಿಲ್ಲಿ ಇ ಅಂತ ಬರ್ಕೊಳ್ಳಿ. ನೋಡಿ, ಲಾಗ್ ಟು ದ ಬೇಸ್ ಇ ಅಂತ ಆಗುತ್ತೆ ಅವಾಗ. ಇವಾಗ ಎಕ್ಸ್ ಅಂತ ಬರೆದು ಡಿವೈಡೆಡ್ ಬೈ ಎಕ್ಸ್ ಅಂತ ಬರೀರಿ. ಓಕೆ, ಡಿವೈಡೆಡ್ ಬೈ ಎಕ್ಸ್. ಸೊ ಇಟ್ ಈಸ್ ದ ಸೇಮ್ ಗ್ರಾಫ್, ನೀವಿಲ್ಲಿ ನೋಡ್ಬೋದು ಈಗ. ಸೊ ನಮ್ಮ ಕ್ವಶನ್ ಪೇಪರಲ್ಲಿ KCTಯಲ್ಲಿ ಯಾವಾಗಾದರೂ ಲಾಗ್ ಅಂತ ಬರೆದ್ರೆ ಇಟ್ ಇಸ್ ಆಲ್ವೇಸ್ ನ್ಯಾಚುರಲ್ ಲಾಗರಿಥಮ್. ನ್ಯಾಚುರಲ್ ಲಾಗರಿಥಮ್ ಅಂದರೆ ಏನಪ್ಪ ಅರ್ಥ? ಬೇಸ್ ಇ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಲಾಗ್ ಬರೀಬೇಕಂದ್ರೆ ನಾನು ಫಂಕ್ಷನ್ಸ್ಗೆ ಹೋಗಿ ಅದನ್ನು ಹುಡುಕ್ಬಿಟ್ಟು ಬರೆಯೋ ಬದಲು ನಾನೇನು ಬರೆದಿದ್ದೀನಿ, ಡೈರೆಕ್ಟಾಗಿ ln ಅಂತ ಬರೆದಿದ್ದೀನಿ. ಸೊ ಇವಾಗ ನಾನು ಇದನ್ನು ಆಫ್ ಮಾಡಿದ್ರೆ ಸಿ ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್, ಏನೂ ಚೇಂಜ್ ಇಲ್ಲ. ಆಯಿತಾ? ln x by xಗೂ ಲಾಗ್ ಟು ದ ಬೇಸ್ ಇ ಎಕ್ಸ್ ಬೈ ಎಕ್ಸ್ಗೂ ಏನೂ ಚೇಂಜ್ ಇಲ್ಲ. ಓಕೆ, ಸೊ ಇದು ಸ್ವಲ್ಪ ದೊಡ್ಡ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸಿಂಪ್ಲಿ ರಿಟರ್ನ್ ln x by x. ಆಯಿತಾ? ಓಕೆ, ಸೊ ನಾನು ನಿಮಗೆ ಇ ತೋರಿಸ್ತೀನಿ ನಾನಲ್ವಾ, ಇಲ್ಲಿ ನೋಡಿ, ಜಸ್ಟ್ ಇ ಅಂತ ಪ್ರೆಸ್ ಮಾಡಿದರೆ ಸೊ ಈಸ್ ಈಕ್ವಲ್ ಟು 2.178 ಪಾಯಿಂಟ್ ಹಂಗೆ ಹೋಗ್ತಾ ಇರುತ್ತೆ ಮುಂದೆ ಇದು. ಓಕೆ, ಸೊ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ಸ್ಟೂಡೆಂಟ್ಸ್? ಎಕ್ಸ್ ಇಸ್ ಈಕ್ವಲ್ ಟು ಇ ಬಂತಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಹಾಕೋದು. ಸೊ ಏನಾಗ್ತಾಯಿದೆ, ಈ ಪಾಯಿಂಟಲ್ಲಿ ನಮ್ಮ ಏನಾಗ್ತಿದೆ, ವೈ ಮ್ಯಾಕ್ಸಿಮಮ್ ಆಗ್ತಾಯಿದೆ. ಸೊ ವೈನ ವ್ಯಾಲ್ಯೂ ನಮ್ಗೆ ಏನು ಬಂತು? 1 by e ಅಂತ ಬಂತು. ಸೊ ಈಗ 1 by e ಅಂದರೆ ಏನಪ್ಪ? 1 by e ನೋಡಿ 0.36787 ಅಂತಲ್ವಾ. ಇವಾಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಇ ವೈ ವ್ಯಾಲ್ಯೂ ಏನಂತ ನೋಡೋಣ ಬನ್ನಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಇ 0.36788. ಇಲ್ಲಿ ನೋಡಿ 1 by e ಇಸ್ ನಥಿಂಗ್ ಬಟ್ 0.36788ನ ಆ್ಯಕ್ಚುಲಿ ಇದು ಹಾಗೆ ಮುಂದೆ ಹೋಗ್ತಾ ಇದೆ. ಇಲ್ಲಿ ರೌಂಡ್ ಆಫ್ ಮಾಡಿದ್ದಾರೆ, ಯಾಕಂದರೆ ಕೋಆರ್ಡಿನೇಟ್ಸ್ ತುಂಬ ದೊಡ್ಡದಿರೋಕ್ಕಾಗಲ್ಲ. ಓಕೆ, ಬಟ್ ಆ್ಯಕ್ಚುಲಿ 1 by e ಇಸ್ ದಿಸ್ ಮಚ್. ಸೊ ಇದು ನಮ್ಮ ವೈ ವ್ಯಾಲ್ಯೂ, ಇದೆ ನಮ್ಮ ಆನ್ಸರ್. ಓಕೆ, ದಟ್ ಈಸ್ ಆಪ್ಷನ್ ಬಿ ಅನಿಸುತ್ತೆ. ಯಾ, ಆಪ್ಷನ್ ಬಿ ಇದು ನಮ್ಮ ಆನ್ಸರ್. ಬಟ್ ಎನಿವೇಸ್ ಇದು ಹೇಗೆ ಮ್ಯಾಕ್ಸಿಮಮ್ ಪಾಯಿಂಟ್ ಆಯಿತು ಎಕ್ಸ್ ಇಸ್ ಈಕ್ವಲ್ ಟು ಇಗೆ ಅಂತ ನಾವು ನೋಡೋಣ ಈಗ. ಓಕೆ, ಸೊ ಇಲ್ಲಿ ಇವಾಗ ಹ್ಯಾವ್ ಅ ಲುಕ್ ಎಟ್ ಎಕ್ಸ್ ಆ್ಯಂಡ್ ವೈ ಎರಡು ಕೋಆರ್ಡಿನೇಟ್ಗಳು. ನೋಡಿ, ಎಕ್ಸ್ ಜಾಸ್ತಿ ಆಗ್ತಾ ಇದೆ, ವೈ ಕೂಡ ಜಾಸ್ತಿ ಆಗ್ತಾ ಇದೆ. 0.23, 0.29, 0.37, 33, 34, 35 ಎಕ್ಸ್ ಜಾಸ್ತಿ ಆಗ್ತಿದೆ ನೋಡಿ.
ಎಕ್ಸ್ ಇಸ್ ಈಕ್ವಲ್ ಟು 2.718 ಬಂದಾಗ ನೋಡಿ ಏನಾಗುತ್ತೆ. ನೀವು ಜಾಸ್ತಿ ಆಗ್ತಾ ಇದೆ 675 775 772.718. ಇವಾಗ ನೋಡಿ ಇಲ್ಲಿ ನಾವು ಐ ವಿಲ್ ಕಮ್ ಅಟ್ ಎಕ್ಸಾಕ್ಟ್ಲಿ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟಲ್ಲಿ ಎಕ್ಸಾಕ್ಟಾಗಿ ವೈ ವ್ಯಾಲ್ಯೂ ಏನಿದೆ 0.36788. ಇದರ ಪಕ್ಕದ ಪಾಯಿಂಟ್ನೇ ತೊಗೋತೀನಿ ನಾನು ನೋಡಿ ಇಲ್ಲಿ, ವೆರಿ ನೆಕ್ಸ್ಟ್ ಟು ದಟ್ ಪಾಯಿಂಟ್. ಆಯಿತಾ, ಈ ಪಾಯಿಂಟ್ನ ತೊಗೊಂಡೆ ನೋಡಿ. ಲೆಫ್ಟ್ ಸೈಡ್ ಪಾಯಿಂಟ್ಗಿಂತ ರೈಟ್ ಸೈಡ್ ಪಾಯಿಂಟ್ ಕಡಿಮೆ ಇದೆ ಅಲ್ವಾ. ಇದು 36788, ಇದು 36722. ಓಕೆ, ಇನ್ನೂ ಸ್ವಲ್ಪ ಹತ್ರ ಹೋಗೋಣ ಬೇಕಂದರೆ. ಓಕೆ, ಇನ್ನೂ ಸ್ವಲ್ಪ ಹತ್ರ 272 ಹೋಗೋಣ ಇರಿ. ಓಕೆ, 2.73ಗೆ ಬಂದಿದೆ ಹಿಂಗೆ ನಾನೀಗ ಸದ್ಯಕ್ಕೆ. 2.73ಗೆ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅದು ಎಕ್ಸ್ಪೆನ್ಷನ್ ದೊಡ್ಡದಾಗತ್ತಲ್ವಾ. ದೊಡ್ಡದಾದರೆ ಆಗ 2.73 ಚಿಕ್ಕದಿರುತ್ತೆ. ರೈಟ್ ನೋಡಿ, 2.78ಗೆ ಏನಾಗ್ತಾ ಇದೆ 6779. ಸೊ ಚಿಕ್ಕದಾಯ್ತು ಅದಕ್ಕಿಂತ. ಆಲ್ ರೈಟ್. ಸೊ ಅಂದರೆ ಇವಾಗ ನೀವು ಈ ರೆಡ್ ಕಲರ್ ಗ್ರಾಫ್ನ ನೋಡಿದ್ರೆ ಸ್ಟೂಡೆಂಟ್ಸ್, ದಿಸ್ ವಿಲ್ ಬಿ ದ ಹೈಯೆಸ್ಟ್ ಮ್ಯಾಕ್ಸಿಮಮ್ ಪಾಯಿಂಟ್. ಎಲ್ಲಿ ಹೇಳಿ? ಈ ಪಾಯಿಂಟಲ್ಲಿ. ಬಟ್ ಇದನ್ನು ನಾವು ಹೇಗೆ ಕಂಡುಹಿಡಿಯೋದು? ಡಿಫ್ರೆನ್ಸಿಯೇಷನಿನ ಮುಖಾಂತರ ಅಲ್ವಾ. ಸೊ ದಿಸ್ ಹೋಲ್ ಥಿಂಗ್ ನಾವು ಡಿಫ್ರೆನ್ಸಿಯೇಷನ್ನ ಇಟ್ಕೊಂಡು ಮಾಡಿದ್ದೀವಿ. ಇದು ನಿಮ್ಮ ವಿಜುವಲೈಸೇಷನ್ಗಷ್ಟೇ. ಏನಿದು, ಹೇಗಿದು ಇಲ್ಲಿದೆ ನೋಡಿ. ಆಲ್ ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಈಗ ನೋಡ್ಕೊಂಬಂದ್ರ ಗ್ರಾಫ್ನ? ಎಸ್. ಸೊ ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ ಫ್ರಮ್ KCET 2022. ಪ್ರಶ್ನೆ ಏನು ಕೇಳ್ತಾ ಇದ್ದಾರಪ್ಪ ಒಂದ್ಸತಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 sin ಕ್ಯೂಬ್ ಎಕ್ಸ್ ಮೈನಸ್ 6 sin ಸ್ಕ್ವೇರ್ ಎಕ್ಸ್ ಪ್ಲಸ್ 12 sin ಎಕ್ಸ್ ಪ್ಲಸ್ 100 ಇಸ್ ಸ್ಟ್ರಿಕ್ಟ್ಲಿ ಡ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಈ ಫಂಕ್ಷನ್ ಏನಾಗ್ತಾ ಇದೆ, ಸ್ಟ್ರಿಕ್ಟ್ಲಿ ಏನಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗಿಗೆ ಏನು ಕಂಡೀಷನ್ನು? ಗ್ರೇಟರ್ ದ್ಯಾನ್ 0. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗಿಗೆ ಏನು ಕಂಡೀಷನ್ನು? ಲೆಸರ್ ದ್ಯಾನ್ 0. ಜಸ್ಟ್ ಇನ್ಕ್ರೀಸಿಂಗ್ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಜಸ್ಟ್ ಡಿಕ್ರೀಸಿಂಗ್ ಅಂದರೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 0. ಇದು ನಮಗೆ ಗೊತ್ತಿರುವ ಕಂಡೀಷನ್ಸ್ ಅಲ್ವಾ. ಸೊ ಇವಾಗ ಸ್ಟ್ರಿಕ್ಟ್ಲಿ ಅಂತ ಕೇಳ್ತಾ ಇರೋದ್ರಿಂದ ಐದರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಆರ್ ಲೆಸರ್ ದ್ಯಾನ್ 0 ಅಷ್ಟೇ. ಈಕ್ವಲ್ ಟು 0 ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಓಕೆ. ಸೊ ಇವಾಗ ನಾವೇನು ಮಾಡ್ಬೇಕು ಸ್ಟೂಡೆಂಟ್ಸ್, ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ನ ಕಂಡುಹಿಡಬೇಕು. ಬೇಸಿಕಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಕಂಡುಹಿಡಿಯೋಣ ಬನ್ನಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಏನಾಗುತ್ತೆ? 12 sin ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ 12 sin ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ 12 ಕಾಸ್ ಎಕ್ಸ್ ಪ್ಲಸ್ 100 ಏನಾಗುತ್ತೆ? 0 ಆಗೋಗುತ್ತೆ. 12 ಕಾಸ್ ಎಕ್ಸ್ 12 ಕಾಸ್ ಎಕ್ಸ್ 12 ಕಾಸ್ ಎಕ್ಸ್ ಎಲ್ಲದರಲ್ಲೂ ಇದೆ, ಎಲ್ಲ ಟರ್ಮ್ಗಳಲ್ಲೂ ಇದೆ. ಸೊ ವಿಲ್ ಟೇಕ್ ದ್ಯಾಟ್ ಕಾಮನ್. ಸೊ ಆಗ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12 ಕಾಸ್ ಎಕ್ಸ್ ಆಫ್ sin ಸ್ಕ್ವೇರ್ ಎಕ್ಸ್ ಮೈನಸ್ sin ಎಕ್ಸ್ ಪ್ಲಸ್ 1 ಅಂತ ಉಳ್ಕೊಳ್ಳುತ್ತೆ. ಇವಾಗ ಈ ಪ್ರಶ್ನೆನ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳೋದಕ್ಕೆ ವಿ ಹ್ಯಾವ್ ಟು ನೋ ವಾಟ್ ಸ್ಟೂಡೆಂಟ್ಸ್? ಸೈನಿನ ಕಂಡೀಷನ್ಸ್ ಗೊತ್ತಿರಬೇಕು, ಕಾಸಿನ ಕಂಡೀಷನ್ಸ್ ಗೊತ್ತಿರಬೇಕು. ಕಂಡೀಷನ್ಸ್ ಮೀನಿಂಗ್ ರೇಂಜ್. ಆಯಿತಾ. ಸೊ ಸೈನ್ ಎಕ್ಸ್ ನೀವು ಯಾವಾಗಲೂ ನೋಡಿ ಇಟ್ ವಿಲ್ ಬಿ ಈಕ್ವಲ್ ಟು 1 ಆರ್ ಲೆಸ್ ದ್ಯಾನ್ 1. ಸೊ ಅದನ್ನು ಹೇಗೆ ಬರೆಯೋದು ನಾವು? ಸೈನ್ ಎಕ್ಸ್ ಗ್ರಾಫ್ನ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಓಕೆ. ಸೊ ಇಲ್ಲಿ ನಾನು ಜಿ ಅಂತ ಬರಿತೀನಿ. ಅಂದರೆ ಐ ವಿಲ್ ಶೋ ಯು ದ ಗ್ರಾಫ್. ಹೇಗಿದು ಲೆಸರ್ ದೆನ್ ಆರ್ ಈಕ್ವಲ್ ಟು 1 ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನಮ್ಗೇನು ಗೊತ್ತಿದೆ? ಸೈನ್ ಎಕ್ಸ್ ಇಸ್ ಆಲ್ವೇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಲ್ವಾ. ಈ ಸೈನ್ ಎಕ್ಸ್ನ ಆ ಕಡೆಗೆ ತೊಗೊಂಡೋದಾಗ ಏನಾಗುತ್ತೆ? ಇಲ್ಲಿ 0 ಉಳ್ಕೊಳ್ಳುತ್ತೆ. ಲೆಸರ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ ಸೈನ್ ಎಕ್ಸ್. ಸೊ ಇದನ್ನೇ 1 ಮೈನಸ್ ಸೈನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರೀಬೋದಾ? ಸೇಮ್ ಅಲ್ವಾ. 1 ಮೈನಸ್ ಸೈನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ರೈಟ್. ಸೊ ಅಂದರೆ ಈ 1 ಮೈನಸ್ ಸೈನ್ ಎಕ್ಸ್ ಇದೆ ಅಲ್ವಾ, ಯಾವಾಗಲೂ 0ಗೆ ಈಕ್ವಲ್ ಆಗಿರುತ್ತೆ ಅಥವಾ ಏನಾಗಿರುತ್ತೆ? ಗ್ರೇಟರ್ ದ್ಯಾನ್ 0 ಆಗಿರುತ್ತೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ 1 ಮೈನಸ್ ಸೈನ್ ಎಕ್ಸ್. ಸೊ ಈ ಟರ್ಮ್ ಅಂತೂ ನಮಗೆ ಸಾರ್ಟ್ ಆಗೋಗಿದೆ. ಅಂದರೆ ಇದು ಈಕ್ವಲ್ ಟು 0 ಇರುತ್ತೆ ಅಥವಾ ಗ್ರೇಟರ್ ದ್ಯಾನ್ 0 ಇರುತ್ತೆ ಅಂತ ನಮ್ಗೆ ಅರ್ಥ ಆಯ್ತು ಈಗ. ಕರೆಕ್ಟ್. ಬಟ್ ಸ್ಟ್ರಿಕ್ಟ್ಲಿ ಅಂದರೆ ಈಕ್ವಲ್ ಟು 0 ಇರಬಾರ್ದು. ಬಟ್ ಇಲ್ಲಿ ನಮ್ಗೆ ಏನು ಬರ್ತದೆ? ಈಕ್ವಲ್ ಟು 0 ಬರ್ತಿದೆ. ಹೋಲ್ಡ್ ಆನ್. ಗ್ರೇಟರ್ ದೆನ್ 0 ಇರ್ಬೋದು ಅದು. ಓಕೆ. ಈಕ್ವಲ್ ಆ್ಯಂಡ್ ಗ್ರೇಟರ್ ಎರಡೂ ಬರ್ತಾ ಇದೆ. ಬಟ್ ನೀವು ಇಲ್ಲಿ ಏನು ಗಮನಿಸಬೇಕಂದ್ರೆ ಇದು 12 ಜೊತೆ ಮಲ್ಟಿಪ್ಲೈ ಆಗಿದೆ ಸ್ಟೂಡೆಂಟ್ಸ್. ಓಕೆ. 12 ಜೊತೆ ಮಲ್ಟಿಪ್ಲೈ ಆಗಿದೆ. ರೈಟ್. ಸೊ ಇಲ್ಲಿ ಹೇಳ್ತೀನಿ ನಿಮಗೆ, ಅದಕ್ಕೆ ಈ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇದಂತೂ ನಮ್ಗೆ ಏನು ಗೊತ್ತಾಯಿತು? ಇದು ಈಕ್ವಲ್ ಟು 0 ಅಂತೂ ಅಂದರೆ ಈಕ್ವಲ್ ಟು 0 ಆಗುತ್ತೆ. ಬಟ್ ದಿಸ್ ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ರೈಟ್. 1 ಮೈನಸ್ ಸೈನ್ ಎಕ್ಸ್. ಅದೇ ರೀತಿ ಸೈನ್ ಸ್ಕ್ವೇರ್ ಎಕ್ಸ್ ಕೂಡ ಇವಾಗ ನೋಡಿ, ಸೈನ್ ಎಕ್ಸ್ ಇಸ್ ಆಲ್ವೇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1. ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ 1 ಆಗುತ್ತೆ ಅಥವಾ 1ಗಿಂತ ಕಡಿಮೆ ಆಗುತ್ತೆ. ರೈಟ್. ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1. ಸೊ ಸ್ಕ್ವೇರ್ ಆಗ್ತಾ ಇರೋದ್ರಿಂದ ಇದಂತೂ 100% 0 ಆಗಲ್ಲ. ಇವಾಗ ಇದು 0 ಆದರೂ ಕೂಡ ಇದಂತೂ 100% 0 ಆಗಲ್ಲ. ಯಾಕಂದರೆ ಲೆಸರ್ ದೆನ್ ಆರ್ ಈಕ್ವಲ್ ಟು 1. ಲೆಸರ್ ದೆನ್ 1 ಅಂತಲೇ ತೊಗೊಳ್ಳಿ.
ಏನು ಬರುತ್ತೆ ನಮಗೆ -1 ಅಂತ ಬರ್ಬೋದು. -1 ದ ಹೋಲ್ ಸ್ಕ್ವೇರ್ ಇಸ್ ಏನಾಗುತ್ತೆ, ವಾಟ್ ಇಸ್ -1 ದ ಹೋಲ್ ಸ್ಕ್ವೇರ್? -1 ದ ಹೋಲ್ ಸ್ಕ್ವೇರ್ ಇಸ್ +1. ಸೊ +1 ಇದು 0 ಆಯಿತು ಅಂದ್ಕೊಂಡ್ರು 1 - 0 ಇಸ್ 1 ಬರ್ತಿದೆ ಅಲ್ವಾ, ರೈಟ್? 1 - 0 ಆದರೆ ಇಲ್ಲಿ 1 ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು ಕೂಡ ನಮಗೆ 0 ಆಗಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಹೋಲ್ ಥಿಂಗ್ ಇಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 0 ಬರ್ತಾ ಇದೆ. ಸೊ 0ಕ್ಕಿಂತ ಚೂರು ಗ್ರೇಟರ್ ಆದರೂ 12 ಜೊತೆ ಮಲ್ಟಿಪ್ಲೈ ಆಗ್ತಾ ಇದೆ. ಫೈನ್, ಓಕೆ. ಸೊ ಇದು ಸೈನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಕಾಸಿನ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಕಾಸಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ನೋಡಿ, ASTC ತಗೊಂಡಾಗ ಕಾಸ್ ಪಾಸಿಟಿವ್ ಆಗೋದು ಇಲ್ಲಿ ಮತ್ತು ಇಲ್ಲಿ ಅಷ್ಟೇ. ಕಾಸ್ ಎಲ್ಲೆಲ್ಲಿ ಪಾಸಿಟಿವ್ ಆಗುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಮಾತ್ರ ಪಾಸಿಟಿವ್ ಆಗುತ್ತೆ. ಅಂದರೆ π/2 ಟು -π/2, ಹೌದಾ? ಇವೆರಡೇ ಕಡೆ ಅಂದರೆ ಇಷ್ಟರಲ್ಲಿ ಏನಾಗುತ್ತೆ, ಕಾಸ್ ಪಾಸಿಟಿವ್ ಆಗುತ್ತೆ. ಇನ್ನು ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಕಾಸ್ ಈಸ್ ನೆಗೆಟಿವ್. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಮಗೆ ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಪೈ ಅಂದರೆ ಏನು, ಪೈ ಇಸ್ 180 ಡಿಗ್ರೀಸ್, ಅಂದರೆ ದಿಸ್ ಇಸ್ ಪೈ, ಈ ಪಾಯಿಂಟು ಪೈ ಟು 3π/2 ಅಂದರೆ ಈ ಪಾಯಿಂಟು. ಸೊ ಇದರಲ್ಲಿ ಕಾಸ್ ಇನ್ಕ್ರೀಸ್ ಆಗ್ತಾ ಇದೆಯಾ ಅಂದರೆ ಫಸ್ಟ್ ಆಫ್ ಆಲ್ ಕಾಸ್ ಇಲ್ಲಿ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಅಂದರೆ ಏನಾಗುತ್ತೆ, ಇಟ್ ಇಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಇಲ್ಲೇನು ಹೇಳ್ತಿದ್ದಾರೆ, ಇಟ್ ಇಸ್ ಇನ್ಕ್ರೀಸಿಂಗ್ ಇನ್ π to 3π/2 ವಿಚ್ ಇಸ್ ನಾಟ್ ರೈಟ್. ಸೊ ದಿಸ್ ಆಪ್ಷನ್ ಇಸ್ ಗಾನ್. ಇದು ನಮ್ಮ ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ನೆಕ್ಸ್ಟು ಡಿಕ್ರೀಸಿಂಗ್ ಇನ್ π/2 ಟು ಪೈ. ಸೊ π/2 ಇಲ್ಲಿದೆ, ಪೈ ಇಲ್ಲಿದೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಡಿ, ದಿಸ್ ಸೀಮ್ಸ್ ರೈಟ್. ಓಕೆ, ಅದನ್ನು ಹಾಗೆ ಇಟ್ಕೊಳ್ಳೋಣ. ಆಪ್ಷನ್ ಬಿ ನೋಡಿ, ಡಿಕ್ರೀಸಸ್ ಇನ್ 0 to π/2. 0 to π/2 ಅಲ್ಲಿ ಕಾಸ್ ಪಾಸಿಟಿವ್ ಆಗ್ತಾ ಇದೆ, ಬಟ್ ಅಲ್ಲಿ ಡಿಕ್ರೀಸ್ ಅಂತ ಇದ್ರೆ ವಿಚ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್. ಸೊ ಇದು ಕೂಡ ಡಿಕ್ರೀಸ್ ಅಂದರೆ ಏನು, ಇದು ಲೆಸರ್ ದೆನ್ 0 ಆಗಬೇಕು, ಬಟ್ ಇಲ್ಲಿ ಕಾಸ್ ಪಾಸಿಟಿವ್ ಆಗ್ತಾ ಇದೆ ಅಲ್ವಾ, ಅಲ್ವಾ? ಎಸ್. ಡಿಕ್ರೀಸಿಂಗ್ ಇನ್ -π/2 ಟು π/2. -π/2 ಟು π/2 ಆ್ಯಕ್ಚುಲಿ ಇನ್ಕ್ರೀಸ್ ಆಗ್ತಾ ಇದೆ ಕಾಸ್, ಅಲ್ಲಿ ಡಿಕ್ರೀಸ್ ಅಂತ ಬರೀತಾ ಇದೆ. ಸೊ ದಿಸ್ ಆಲ್ಸೋ ಇಸ್ ನಾಟ್ ರೈಟ್. ಸೊ ನಮ್ಮ ಸರಿಯಾದ ಉತ್ತರ ಏನಂದರೆ ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ, ಅಷ್ಟೆ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ ಇದು? ಸೊ ಈ ರೇಂಜಲ್ಲಿ ಈ ಫಂಕ್ಷನ್ನು ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಹೇಗೆ ಕಂಡುಹಿಡಿದ್ವಿ ಇದನ್ನು ನಾವು? ಡಿಫ್ರೆನ್ಷಿಯೇಟ್ ಮಾಡಿದ್ವಿ, sin x ಬಗ್ಗೆ ತಿಳ್ಕೊಂಡಿದ್ದೀವಿ, ನಮಗೆ ಗೊತ್ತಾಯಿತು. cos x ಬಗ್ಗೆ ತಿಳ್ಕೊಂಡಿದ್ದೀವಿ, ಅದು ಗೊತ್ತಾಯಿತು, ASTC ರೂಲು. ಸೊ ಎಲ್ಲ ಆಪ್ಷನ್ಸ್ನ ನೋಡಿ ವಿ ಕೇಮ್ ಟು ಅ ಕನ್ಕ್ಲೂಷನ್ ದ್ಯಾಟ್ ಇಟ್ ಇಸ್ ಡಿಕ್ರೀಸಿಂಗ್ ಇನ್ ದಿಸ್ ರೇಂಜ್. ಆದರೆ ನಿಜವಾಗ್ಲೂ ಡಿಕ್ರೀಸ್ ಆಗ್ತಾ ಇದೆಯಾ ಈ ಗ್ರಾಫು? ಗೊತ್ತಿಲ್ಲ. ಗೊತ್ತಾಗಕ್ಕೆ ಏನು ಮಾಡಬೇಕು, ಗ್ರಾಫ್ನ ನೋಡೋಣ. ಪ್ಲೀಸ್ ಹ್ಯಾವ್ ಅ ಲುಕ್ ಎಟ್ ದ ಗ್ರಾಫ್. ಸೊ ಇದು ನಮ್ಮ ಗ್ರಾಫ್. ಸೊ ನಾನು ಸ್ವಲ್ಪ ಮೇಲೆ ಬಂದಿದ್ದೀನಿ. ಸಿ ಆ್ಯಕ್ಚುಲಿ 0,0 ಇರಬೇಕು. ಮೇಲೆ ಬಂದಿರೋ ಕಾರಣ ಏನಂದರೆ ಗ್ರಾಫ್ ಮೇಲೆ ಬರುತ್ತೆ, ನನಗೆ ಗೊತ್ತಾಗಿದೆ ಅದು. ಓಕೆ, ಸೊ ಅದಕ್ಕೆ ಈ ರೇಂಜಲ್ಲಿ ಇದ್ದೀನಿ ನಾನು. ಸೊ ಸ್ವಲ್ಪ ಮೇಲೆ ಬಂದುಬಿಟ್ಟು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಕೊಟ್ಟಿರೋ ಫಂಕ್ಷನ್ ಸೈನ್ ಕ್ಯೂಬ್ ಅಲ್ವಾ? ಸೈನ್ ಕ್ಯೂಬ್ನ ಅಂದರೆ ಕ್ಯೂಬ್ ತೊಗೊಳ್ಳಲ್ಲ ಇದು. ಸೊ ಈ ಥರ ಬರೆದಿದ್ದೀನಿ, ಸೈನ್ ಆಫ್ ಸೈನ್ ಸ್ಕ್ವೇರ್ ಅಂದರೆ ಸೈನ್ ಕ್ಯೂಬ್ ಆಗುತ್ತೆ ಇದು. ಸೊ ಈ ಗ್ರಾಫ್ ನಮಗೆ ಈ ರೀತಿ ಬರುತ್ತೆ. ಓಕೆ, ದಿಸ್ ಇಸ್ ಹೌ ದ ಗ್ರಾಫ್ ಲುಕ್ಸ್ ಲೈಕ್. ಸೊ ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫ್ರಾಮ್ ದ ಇಂಟರ್ವೆಲ್ π/2. ಆಪ್ಷನ್ ಯಾವುದು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಝೂಮ್ ಮಾಡಿದ್ರೆ ಇದನ್ನು ಈ ರೀತಿ ಬರುತ್ತೆ ನೋಡಿ. ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಇಲ್ಲಿ, ಇಲ್ಲಿಂದ ಹಿಡಿದು ಆ ಜಾಯಿಂಟ್ ಅಲ್ಲಿ ಇನ್ನೊಂದು ಕಡೆ ಟಚ್ ಆಗ್ತಾ ಇದೆ ಅಲ್ವಾ? ಸೊ ಅಲ್ಲಿ ನೋಡಿದಾಗ ಇಟ್ ಈಸ್ ಎಕ್ಸಾಕ್ಟ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಅಂದರೆ ಎಲ್ಲೂ 0 ಆಗ್ತಾಯಿಲ್ಲ, ಬರೀ ಡಿಕ್ರೀಸ್ ಆಗ್ತಾಯಿದೆ. ಸೊ ಇದೇ ಅದರ ಗ್ರಾಫು, ಅಷ್ಟೇ. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೋಡಿದ್ರಲ್ಲ ಗ್ರಾಫ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಪ್ರಶ್ನೆಗೂ ಇದೇ ರೀತಿ ಗ್ರಾಫ್ನ ಹಾಕಿ ತೋರಿಸ್ತಾ ಇರ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಒಂದು 2 ಪ್ರಶ್ನೆಗಳಿಗೆ ತೋರಿಸಿದ್ದೇನೆ, ಆಯಿತಾ? ಸೊ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ನೀವೇ ಗ್ರಾಫ್ ಹಾಕಿ ನೋಡಿ, ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ಗ್ರಾಫಲ್ಲಿ ಏನಾದರೂ ಅರ್ಥ ಆಗ್ತಾ ಇಲ್ಲ ಅಂದರೆ, ಏನಾದರೂ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ಸ್. ಓಕೆ, ಸೊ ನಾನು ಪ್ರತಿ ಕ್ವಶನ್ಗೂ ಮಾಡಿಬಿಟ್ಟು ಹಾಕ್ಬೋದು ಗ್ರಾಫ್ನ. ಏನಾಗುತ್ತೆ, ಇದರಿಂದ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ನೀವು ಸ್ವಲ್ಪ ಇಂಟ್ರೆಸ್ಟ್ನ ಕಳ್ಕೊತೀರಾ. ಅದರ ಬದಲು 2 ಕ್ವಶನ್ನ ತೋರಿಸಿದ್ದೀನಿ, 3ನೇ ಕ್ವಶನಿಂದ ಗ್ರಾಫ್ನ ನೀವು ಟ್ರೈ ಮಾಡಿ. ಆಲ್ ರೈಟ್, ಸೊ ಇವಾಗ ನಾವೇನು ಮಾಡೋಣ, ಜಸ್ಟ್ ಸ್ಟಿಕ್ ಆನ್ ಟು ದ ಬೋರ್ಡ್ ಅಷ್ಟೇ. ರೈಟ್, ಲೆಟ್ ಸ್ಟಾರ್ಟ್ ಆಫ್. ಸೊ ದ ಫಂಕ್ಷನ್ f of x is equal to log of 1 plus x minus 2x is decreasing ಅನ್ಸುತ್ತೆ ಇದು. ಓಕೆ, ಸೊ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ನೋಡೋಣ. ಸೊ ಪ್ರಶ್ನೆ ಇನ್ಕಂಪ್ಲೀಟ್ ಆಗಿದೆ. ಸೊ ಕನ್ಸಿಡರ್ ದ ಗಿವನ್ ಫಂಕ್ಷನ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ನಮ್ಗೆ ಈ ರೀತಿ ಬರುತ್ತೆ. f' ಗ್ರೇಟರ್ ದೆನ್ 0 ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಎಲ್ಲ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅನಲೈಸ್ ದ ಸೈನ್ ಆಫ್ f'. ಸೊ ಅದನ್ನು f' ಸೈನ್ನ ಅನಲೈಸ್ ಮಾಡಬೇಕಂದ್ರೆ ಏನಾಗುತ್ತೆ, x² is greater than 0 ಫಾರ್ ಆಲ್ x ಅಲ್ವಾ? ಎಕ್ಸು ನೀವು ನೆಗೆಟಿವ್ ಹಾಕಿ ಪಾಸಿಟಿವ್ ಹಾಕಿ ಏನಾಗುತ್ತೆ, x² is always greater than 0. ಸೊ ಆಲ್ವೇಸ್ ಗ್ರೇಟರ್ ದೆನ್ 0 ಇಂದ ಏನಾಗುತ್ತೆ, ಇದು ದಿಸ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ರೈಟ್, ಸೊ 2 plus x² is also greater than 0 for not x is not equal to 2. ಇದು ಕೂಡ greater than 0 ಆಗುತ್ತೆ. ಅದೇ ರೀತಿ this is also greater than 0 if x is not equal to 1. ರೈಟ್,
So for x is not equal to 1, when x is greater than -1, not equal to 1 or -1, anything is fine. Since the numerator and denominator both are positive for x is greater than -1, f dash of x is greater than 0 for x greater than -1. Therefore, the function f of x is increasing on the interval. So increasing is the question, no? -1 to infinity. So -1 ಇಂದ ಹಿಡಿದು ಇನ್ಫಿನಿಟಿ ವರೆಗೂ ಓಪನ್ ಇಂಟರ್ವಲ್ ಸ್ಟೂಡೆಂಟ್ಸ್, ದಟ್ ಇಸ್ ಓಪನ್ ಇಂಟರ್ವಲ್ಸ್. ಸೊ ಇದಕ್ಕೆ ನಮ್ಗೆ ಏನು ಬರುತ್ತೆ? ದಟ್ ಇಸ್ ಆರ್ ರೈಟ್ ಆನ್ಸರ್. ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 4 ಇದೆ. ಇದು ಕೇಳಿರೋದು KCET 2022 ಅಲ್ಲಿ. ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ y is equal to tan x in the second quadrant is. ಸೊ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ? ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ ಅಂತ ಹೇಳಬೇಕು. ಸೊ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ವೇ ಅಂದರೆ ಗ್ರಾಫ್. ಓಕೆ, ಸೊ ಈ ಗ್ರಾಫ್ನ ನೋಡಿಬಿಟ್ರೆ ನಾವು ಈಸಿಯಾಗಿ ಹೇಳ್ಬೋದು ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? 90 to 180 ಅಲ್ವಾ? ಸೊ 90 ಎಲ್ಲಿದೆ? ಇಲ್ಲಿದೆ ನೋಡಿ 90. ಸೊ ಈ ಲೈನು 90, ಈ ಪಾಯಿಂಟು 180. ಸೊ ದಿಸ್ ಪಾಯಿಂಟ್ ಇಸ್ 90, ದಿಸ್ ಪಾಯಿಂಟ್ ಇಸ್ 180. ಇವೆರಡು ಪಾಯಿಂಟ್ಸಲ್ಲಿ ಟ್ಯಾನ್ ಏನಾಗ್ತದೆ? ಟ್ಯಾನ್ ಇಸ್, ವಿ ಕ್ಯಾನ್ ಈಸಿಲಿ ಸೇ ಇಟ್ ಇಸ್ ಇನ್ಕ್ರೀಸಿಂಗ್. ಬಟ್ ಸೊ ಗ್ರಾಫ್ ನೋಡ್ಬಿಟ್ಟು ಹೇಳ್ಬೋದು, ಇಲ್ಲೂ ಕೂಡ ಅದೇ ಬರೆದಿದ್ದೀನಿ, ಇಟ್ ಇಸ್ ಇನ್ಕ್ರೀಸಿಂಗ್ ಫ್ರಮ್ -infinity to 0 ಅಂತ ಅಲ್ವಾ? ಬಟ್ ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಿದೆಯೋ ಹೇಗೆ ಗೊತ್ತಾಗುತ್ತೆ ನಮಗೆ? ಸಿಂಪಲ್ ನೋಡಿ, ಟ್ಯಾನ್ ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ ಟ್ಯಾನ್? ಟ್ಯಾನ್ ಇಸ್ ಈಕ್ವಲ್ ಟು ಸೈನ್ ಬೈ ಕಾಸ್. ಓಕೆ, ಟ್ಯಾನ್ ಅಂದರೆ ಏನು? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಈಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ, ಕಾಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ ಅಲ್ವಾ? ಸೊ ಸೈನ್ 90 ಏನಾಗುತ್ತೆ ಸ್ಟೂಡೆಂಟ್ಸ್? 1 ಆಗುತ್ತೆ. ಕಾಸ್ 90 ಏನಾಗುತ್ತೆ? ಕಾಸ್ 90 ಸೊ ಕಾಸ್ 90 ಏನಾಗುತ್ತೆ? 0 ಆಗುತ್ತೆ ಅಟ್ 90 ಡಿಗ್ರೀಸ್. ಸೊ 1/0 ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಸೊ ಇನ್ಫಿನಿಟಿ ಅಂತ ಗೊತ್ತಾಯಿತು ನಮಗೆ. ಓಕೆ, ಸೊ -infinity. ಸೊ ಎ ಮತ್ತು ಬಿ ನಮ್ಮ ಆನ್ಸರ್ಗಳಲ್ಲ, ರೈಟ್? ಬಿಕಾಸ್ ಅಟ್ 90 ಡಿಗ್ರೀಸ್ ಸೈನ್ 90 ವಿಲ್ ಬಿ ಈಕ್ವಲ್ ಟು 1, cos 90 will be equal to ಎಷ್ಟಾಗುತ್ತೆ? cos 90 is 0. ಸೊ ಇಟ್ ಈಸ್ ಬೇಸಿಕಲಿ ಸ್ಟಾರ್ಟಿಂಗ್ ಫ್ರಮ್ 1/0 ಅಂದರೆ ಇನ್ಫಿನಿಟಿ. ಕಾಸ್ ನೆಗೆಟಿವ್ ಆಗಿರೋದ್ರಿಂದ ಪಾಸಿಟಿವ್ ಬೈ ನೆಗೆಟಿವ್ ಇಸ್ ಹೌ ಮಚ್? ಪಾಸಿಟಿವ್ ಬೈ ನೆಗೆಟಿವ್ ಇಸ್ ನೆಗೆಟಿವ್. ಸೊ -infinity. ಸೊ -infinity ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲೂ -infinity ಇದೆ, ಇಲ್ಲೂ -infinity ಇದೆ. ಅದನ್ನು ಹಾಗೆ ಇಟ್ಕೊಳ್ಳಿ. ಡಿಕ್ರೀಸಾ ಇನ್ಕ್ರೀಸಾ ಅಂತ ನೋಡೋಣ. ಈಗ ಡಿಕ್ರೀಸಾ ನೋಡೋದಕ್ಕೆ ಏನು ಮಾಡ್ಬೇಕು ನಾವು? ಟ್ಯಾನ್ ಇನ್ ಡಿಫ್ರೆನ್ಸಿಯೇಷನ್. ವಾಟ್ ಇಸ್ ಟ್ಯಾನ್ ಡಿಫ್ರೆನ್ಸಿಯೇಷನ್? ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಕರೆಕ್ಟ್. ಸೀಕೆಂಟ್ ಸ್ಕ್ವೇರ್ ಎಕ್ಸ್ನ ಯಾವ ಥರ ಬರೀಬೋದು? 1/cos ಸ್ಕ್ವೇರ್ ಎಕ್ಸ್. ಕರೆಕ್ಟ್, ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿ. ಇವಾಗ ಇದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ? ಕಾಸ್ ವಿಲ್ ಬಿ ನೆಗೆಟಿವ್. ಸೊ ನೆಗೆಟಿವ್. ಬಟ್ ಸ್ಕ್ವೇರ್ ಆಗ್ತಿರೋದ್ರಿಂದ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ, ರೈಟ್? ಸೊ 1 a ಪಾಸಿಟಿವ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ಇನ್ಕ್ರೀಸಿಂಗ್. ಸೊ ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ, ಬಿ ಕೂಡ ಅಲ್ಲ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಅ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ ಎಲಿಪ್ಸಿನ ಈಕ್ವೇಷನ್ನ ಕೊಟ್ಟಿದ್ದಾರೆ. ವೆನ್ ದ ರೇಟ್ ಆಫ್ ಚೇಂಜ್ ಆಫ್ ಆಬ್ಸಿಸಾ ಇಸ್ 4 times ದ್ಯಾಟ್ ಆಫ್ ಇಟ್ಸ್ ಆರ್ಡಿನೇಟ್. ವೆನ್ ದ ಕ್ವಾಡ್ರೆಂಟ್ ಇನ್ ದ then the quadrant in which the particle lies is. ಏನಾಗ್ತಾ ಇದೆ ಇಲ್ಲಿ? ರೇಟ್ ಆಫ್ ಚೇಂಜ್ ಆಫ್ ಆಬ್ಸಿಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಇಸ್ 4 times than that of its ordinate ಅಂದರೆ ವೈ ಕೋಆರ್ಡಿನೇಟ್. ಓಕೆ, ಸೊ ದೆನ್ ದ ಕ್ವಾಡ್ರೆಂಟ್ ಇನ್ ವಿಚ್ ದ ಪಾರ್ಟಿಕಲ್ ಲೈಸ್ ಇಸ್. ಯಾವ ಕ್ವಾಡ್ರೆಂಟಲ್ಲಿ ಪಾರ್ಟಿಕಲ್ ಲೈ ಆಗ್ತಾ ಇದೆ? ರೇಟ್ ಆಫ್ ಚೇಂಜ್ ಒಂದು ವೇರಿಯಬಲ್ ಇನ್ನೊಂದು ವೇರಿಯಬಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದನ್ನು ಯಾವ ರೀತಿ ಮಾಡೋದು? ಫಸ್ಟ್ ಆಫ್ ಆಲು ಎಲಿಪ್ಸಿನ ಡಯಾಗ್ರಾಮ್ ಈ ರೀತಿ ಕಾಣಿಸುತ್ತೆ. ಸೊ ಎಲಿಪ್ಸ್ ಎಲ್ಲರಿಗೂ ಗೊತ್ತಿದೆ, ಕಾನಿಕ್ ಸೆಕ್ಷನ್ಸ್ನ ಓದಿದ್ದೀರಾ. ಎಲಿಪ್ಸಿನ ಡಯಾಗ್ರಾಮ್ ಈ ರೀತಿ ಕಾಣಿಸುತ್ತೆ. ಇವಾಗ ಆನ್ಸರ್ ಯಾವ ರೀತಿ ನೋಡೋದು? ಇಲ್ಲಿ ನೋಡಿ, ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಎಲಿಪ್ಸ್. ಸೊ ಎಲಿಪ್ಸಿನ ಆ ಬೌಂಡ್ರಿ ಮೇಲೆ ಮೂವ್ ಆಗ್ತಾ ಇದೆ ಪಾರ್ಟಿಕಲ್ಲು. ಹಾಗೆ ರೇಟ್ ಆಫ್ ಚೇಂಜ್ ಆಫ್ ಆಬ್ಸಿಸಾ ಇಸ್ 4 times ದ್ಯಾಟ್ ಆಫ್ ಇಟ್ಸ್ ಆರ್ಡಿನೇಟ್ ಅಂದರೆ dx/dt. ಇವಾಗ ಟಿ ಹೇಗೆ ಬಂತು? ಟಿ ಇಸ್ ನಥಿಂಗ್ ಬಟ್ ಟೈಮ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ, ಟೈಮ್ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ನಮ್ಮ ಲೈಫಲ್ಲೂ ಅಷ್ಟೇ, ಎಲ್ಲರ ಲೈಫಲ್ಲೂ ಅಷ್ಟೇ, ಟೈಮ್ ಚೇಂಜ್ ಆಗ್ತಿರೋದ್ರಿಂದ ರೇಟ್ ಆಫ್ ಚೇಂಜ್ ಆಗ್ತಾನೆ ಇರುತ್ತೆ. ನಮ್ಮ ಬಾಡಿಯಲ್ಲಿ ಆಗಿರ್ಬೋದು, ಲೈಕ್ ಇನ್ ಟರ್ಮ್ಸ್ ಆಫ್ ಏಜ್, ವಿ ಆರ್ ಕಂಟಿನ್ಯೂಸ್ಲಿ ಏಜಿಂಗ್, ರೈಟ್? ಬಿಕಾಸ್ ವಿ ಆರ್ ಟೈಮ್ ಪಾಸ್ ಆಗ್ತಿದೆ, ರೇಟ್ ಆಫ್ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬಟ್ ಓಕೆ, ಸೊ ಏನು ಕೇಳಿದರೆ dx/dt is equal to 4 times of dy/dt. dx ಅಂದ್ರೆ ಏನು? x is nothing but abscissa ಸ್ಟೂಡೆಂಟ್ಸ್ ಆ್ಯಂಡ್ y is nothing but ordinate. 4 times ಅಂತ ಹೇಳಿದ್ದಾರೆ. ಸೊ dx/dt is equal to 4 times of dy/dt. ಟಿ ಏನಕ್ಕೆ ಬರ್ತಾ ಇದೆ? ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದರೆ, ಸೊ ಓಕೆ, ಆ ಎಲಿಪ್ಸ್ ಮೇಲೆ ಮೂವ್ ಆಗ್ತಾ ಇದೆ. ಆ ಮೂವ್ ಆಗ್ತಾ ಇದ್ದಂಗೆ ಟೈಮ್ ಕೂಡ ಪಾಸ್ ಆಗ್ತಾ ಇದೆ ಅಲ್ವಾ? ಸೊ ರೇಟ್ ಆಫ್ ಚೇಂಜ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಸೊ ಅದಕ್ಕೆ ಟಿ ಅಂತ ಬರೀತಾ ಇರೋದು. ಕ್ಲಿಯರ್? ಸೊ ದಿಸ್ ಇಸ್ ಆಲ್ರೆಡಿ ಗಿವನ್. ಡಿಫ್ರೆನ್ಷಿಯೇಟಿಂಗ್ ದ ಫಂಕ್ಷನ್. ಯಾವ ಫಂಕ್ಷನು? ಇಲ್ಲಿ ಕೊಟ್ಟಿರುವಂಥ ಫಂಕ್ಷನ್. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ?
2x/16 plus 2y/4 into dy/dx is equal to 0 ಅಂತ ಆಗುತ್ತೆ. ಕರೆಕ್ಟಾ? 2x/16 dx/dt plus 2y/4 dy/dt. ಕರೆಕ್ಟ್. dt t ವಿತ್ ರೆಸ್ಪೆಕ್ಟ್ ಟು ಮಾಡ್ತಿರೋದ್ರಿಂದ ಇದು 2x ಆಗಿ dx/dt ಬರುತ್ತೆ, ಇದು 2y ಆಗಿ dy/dt ಬರುತ್ತೆ. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಚೈನ್ ರೂಲ್ ಎರಡನ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಓಕೆ, ಸೊ ಮತ್ತೆ ಏನು ಮಾಡ್ತಿದ್ದೀವಿ? ಸಿಂಪ್ಲಿಫೈ ಮಾಡ್ತಿದ್ದೀವಿ. 2 1s 2 8s 2 1s 2 4s ಆ ಸಿಂಪ್ಲಿಫಿಕೇಷನಲ್ಲಿ ಬರ್ದಿದ್ದೀನಿ. ನೆಕ್ಸ್ಟು ಅಪ್ಲೈ ದ ಕಂಡೀಷನ್. ಏನಿದೆ ಕಂಡೀಷನು? dx/dt is equal to 4 times dy/dt. ಸೊ dx/dt ನ ಜಾಗದಲ್ಲಿ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಸಿ, dx/dt ನ ಜಾಗದಲ್ಲಿ ವಿ ಹ್ಯಾವ್ ರಿಟನ್ ದಿಸ್. ಸೊ ಇದು ಕೂಡ ಇದೆ. ನಾವೇನು ಕಂಡುಹಿಡಬೇಕು? ದೆನ್ ವಿಚ್ ಕ್ವಾಡ್ರೆಂಟ್ ಇಟ್ ಲೈಸ್ ಇನ್ ಅಲ್ವಾ? ಆಲ್ ರೈಟ್. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಿದ್ದಂಗೆ x/2 ಅಂದರೆ dy/dt ಕಾಮನ್ ತೆಗೆದು ಇಷ್ಟಿಷ್ಟು ಉಳ್ಕೊಳ್ಳುತ್ತೆ. 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x + y is equal to 0 ಬರುತ್ತೆ. ದ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಆಫ್ ದ ಎಲಿಪ್ಸ್ and the line x plus y is equal to 0, we can observe that second quadrant and fourth quadrant. Therefore, the particle lies in either second quadrant or in the fourth quadrant. So, x plus y equation ನಾವು ಡ್ರಾ ಮಾಡಿದಾಗ ಅಥವಾ y is equal to minus x. y is equal to x ನ ಈಕ್ವೇಷನ್ ಯಾವ ಥರ ಬರುತ್ತೆ ಗೊತ್ತಿದೆ. y is equal to minus x ಅದರ ಆಪೋಸಿಟ್ ಅಲ್ವಾ? ಸೊ ಅದನ್ನೇ ಇಲ್ಲಿ ಕೂಡ ತೋರಿಸಿದ್ದೀವಿ. ಅದನ್ನು ಎಲ್ಲಿದೆ ಅದು? ಸಿ, y is equal to minus x. y is equal to x ಸ್ಟೂಡೆಂಟ್ಸ್ ನೋಡಿ. y is equal to x ಅಂದರೆ ಯಾವ ರೀತಿ ಬರುತ್ತೆ ನಮಗೆ? ಇದು y is equal to x. ಹೇಗೆ ಗೊತ್ತಾಯ್ತು ಇದು y is equal to x ಅಂತ? ಸೊ y is equal to x ನ ಅರ್ಥ ಮಾಡ್ಕೊಳ್ಳಿ. ಸಿ, ವಾಟ್ ಇಸ್ y is equal to x? y is equal to x ಅಂದರೆ when x is 1, y is also 1. when x is 2, y is also 2. when x is 3, y is also 3 ಅಲ್ವಾ? ಸೊ ಇಲ್ಲಿ ತೋರಿಸ್ತೀನಿ ನೋಡಿ. x is equal to 1, y is equal to 1. x is equal to 2, y is equal to 2. x is equal to 3, y is equal to 3. ಬಟ್ ನಮಗೇನು ಬಂದಿರೋದು ಇವಾಗ? ಅಕಾರ್ಡಿಂಗ್ ಟು ದ ಈಕ್ವೇಷನ್ ನಮಗೆ ಬಂದಿರೋದು x ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂದರೆ ಏನು? y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಲ್ವಾ? ಸೊ ವೆನ್ x ಇಸ್ ಈಕ್ವಲ್ ಟು 1, ವಾಟ್ ಇಸ್ y? x ಇಸ್ ಈಕ್ವಲ್ ಟು 1 ಅಂದರೆ y ಇಸ್ ಈಕ್ವಲ್ ಟು ಮೈನಸ್ 1. ಹೌದಾ? ನೋಡಿ ಈಗ ಕಲರ್ ಚೇಂಜ್ ಮಾಡ್ತೀನಿ. x ಇಸ್ ಈಕ್ವಲ್ ಟು 1 ಅಂದರೆ y ಇಸ್ ಈಕ್ವಲ್ ಟು ಮೈನಸ್ 1. ಸೊ ದಿಸ್ ಇಸ್ x ಇಸ್ ಈಕ್ವಲ್ ಟು 1 ಅಲ್ವಾ? ಸಿ, y ಇಸ್ ಈಕ್ವಲ್ ಟು ಮೈನಸ್ 1. x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು ಮೈನಸ್ 2. x ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು ಮೈನಸ್ 3. x is equal to minus 1 ಹಾಕಿ. x is equal to minus 1 ಹಾಕಿದ್ರೆ y is equal to 1. x is equal to minus 1 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ x is equal to minus 1 ಹೋದರೆ y is equal to plus 1. ಸೊ x plus y ಗ್ರಾಫ್ ಈ ರೀತಿ ಬರುತ್ತೆ. ಸೊ ಈ ರೀತಿ ಅಂದರೆ ಯಾವ್ಯಾವ ಕ್ವಾಡ್ರೆಂಟ್ಸ್ ಆಗ್ತಾಯಿದೆ ಇದು? ದಿಸ್ ಇಸ್ ಕ್ವಾಡ್ರೆಂಟ್ 1, ಕ್ವಾಡ್ರೆಂಟ್ 2, ಕ್ವಾಡ್ರೆಂಟ್ 3 and ಕ್ವಾಡ್ರೆಂಟ್ 4. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಈಸ್ ಅ ರೈಟ್ ಆನ್ಸರ್. ಸೊ ದಟ್ ಇಸ್ ಆಪ್ಷನ್ ಡಿ. ಅದೇ ಕೂಡ ಇಲ್ಲಿ ನಮಗೆ ಬಂದಿರೋದು. ಆದರೆ ಸಿ, ಒನ್ಸ್ ವಿ ಗೆಟ್ ಲೈಕ್ ದಿಸ್ ವಿ ಹ್ಯಾವ್ ಟು ನೋ ದಟ್ ಇಸ್ y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಸೊ y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂದರೆ ಈ ಥರ ಹೋಗುತ್ತೆ ಗ್ರಾಫ್. ಈ ಥರ ಹೋಗ್ತಾ ಇದೆ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. An enemy fighter jet is flying along the curve given by y is equal to x square plus 2. A soldier is placed at 3, 2 wants to shoot down the jet. What is the when it is nearest to him? Then the nearest distance is, right? Okay. Given that enemy fighter jet is flying along the curve, ಈ curve ಕೊಟ್ಟಿದ್ದಾರೆ given ಅದು. Okay. Soldier is placed at 3, 2 wants to shoot down the jet when it is nearest to him. So nearest distance ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸೊ ಕನ್ಸಿಡರ್ ದ ಪಾಯಿಂಟ್ಸ್ ಎ ಇಸ್ ಎ 3, 2 ಮತ್ತು ಇನ್ನೊಂದು ಪಾಯಿಂಟ್ ಏನಾಗ್ತಿದೆ? x, x ಸ್ಕ್ವೇರ್ ಪ್ಲಸ್ 2. ಈ x, x ಸ್ಕ್ವೇರ್ ಪ್ಲಸ್ 2 ಅಂದರೆ ಯಾವ ಥರ ಬರ್ತಾ ಇದೆ? ಸಿ, ದಿಸ್ ಇಸ್ y ಅಲ್ವಾ? x, y, x, y, x, y. ಸೊ y ಅಂದರೆ ಏನು? ದಿಸ್ ಇಸ್ y. ಆ್ಯಂಡ್ ವಾಟ್ ಇಸ್ x? x ವಿ ಆರ್ ಟೇಕಿಂಗ್ ಇಟ್ ಆಸ್ x ಓನ್ಲಿ. ಸೊ ಇವೆರಡು ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. ಇವಾಗ ಡಿಸ್ಟೆನ್ಸ್ನ ಕಂಡುಹಿಡಬೇಕು. ಡಿಸ್ಟೆನ್ಸ್ ಇಸ್ ಅಗೇನ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಎ ಪಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫಾರ್ಮುಲಾ x2 minus x1 the whole square plus y2 minus y1 the whole square. ಸೊ ಸಾಲ್ವ್ ಮಾಡಿದಾಗ ನಮಗೆ ಈ ರೀತಿ ಬರುತ್ತೆ. ಸೊ ಟು ಫೈಂಡ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ಸೊ ನೋಡಿ, ಇದೇ ಡಿಸ್ಟೆನ್ಸ್ ಬರ್ತಾ ಇರೋದು ನಮಗೀಗ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಯಾವ ರೀತಿ ಕಾಣಿಸುತ್ತೆ? ರೂಟ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್. ಓಕೆ. ಸೊ ಮತ್ತೆ ಇದ್ರ ಒಳಗಡೆ ಇರೋದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಕಾಮನ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಈ ರೀತಿ ಬರ್ತಾ ಇದೆ. ಸೊ ನಾರ್ಮಲ್ ಡಿಫ್ರೆನ್ಸಿಯೇಷನ್ ಇದು. ಸೊ ಮುಂದಕ್ಕೆ ಈ ರೀತಿ ಬರುತ್ತೆ. ಸೊ x is equal to 1 ಅಂತ ಬಂತು. ಸೊ x is equal to 1 ಅಂದಿದ ತಕ್ಷಣ ಆ ಎ ಪಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ವಲ್ಲ, ಅದ್ರಲ್ಲಿ ಹಾಕಿದ ತಕ್ಷಣ √5 ಅಂತ ಬರುತ್ತೆ. ಸೊ ದೇರ್ ಫಾರ್ ದ ನಿಯರೆಸ್ಟ್ ಡಿಸ್ಟೆನ್ಸ್ ಇಸ್ √5 ಯೂನಿಟ್ಸ್ ಅಷ್ಟೇ. ಸೊ ಕೊಟ್ಟಿರುವ ಪಾಯಿಂಟ್ಸ್, ಸೋಲ್ಜರ್ ಪಾಯಿಂಟ್ಸ್ ನಮಗೆ ಕೊಟ್ಟಿದ್ದಾರೆ. ನಿಯರೆಸ್ಟ್ ಪಾಯಿಂಟ್ ಯಾವುದು? ಅದನ್ನು x, y ಅಂತ ತಗೋಬೇಕು. y ಅಂದರೆ ಆಲ್ರೆಡಿ ಫಂಕ್ಷನ್ ಡಿಫೈನ್ ಆಗಿದೆ. ಸೊ ಇವಾಗ ಅದಕ್ಕೆ ಕೊಟ್ಟಿರುವ ಪಾಯಿಂಟ್ಗೂ ಮತ್ತು ಸಿಕ್ಕಿರುವ ಪಾಯಿಂಟ್ಗಳಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ ಮೇಲೆ ಯಾವುದು ನಿಯರೆಸ್ಟ್ ಪಾಯಿಂಟ್ ಇರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್? ಡಿಫ್ರೆನ್ಸಿಯೇಷನ್, ಚೇಂಜಿಂಗ್ ಪಾಯಿಂಟ್.
ಟರ್ನಿಂಗ್ ಪಾಯಿಂಟ್ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಬರುತ್ತೆ. ಕ್ಲಿಯರ್? ಸೊ ಇದು ಕೂಡ ನೀವು ಗ್ರಾಫಲ್ಲಿ ನೋಡ್ಬೋದು. ಪ್ಲೀಸ್ ಟ್ರೈ ದಿಸ್ ಗ್ರಾಫ್ಸ್ ಡೆಸ್ಮಾಸಲ್ಲಿ. ಓಕೆ, ರೂಟ್ 5 ನಮಗೆ ಸರಿಯಾದ ಉತ್ತರ. ಅ ಸರ್ಕ್ಯುಲರ್ ಪ್ಲೇಟ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಒಂದು ಪ್ಲೇಟ್ ಇದೆ 5 ಸೆಂಟಿಮೀಟರ್ ಇದೆ ಇದು. ಡ್ಯೂ ಟು ಎಕ್ಸ್ಪ್ಯಾನ್ಷನ್ ಇಟ್ಸ್ ರೇಡಿಯಸ್ ಇನ್ಕ್ರೀಸಸ್ ಅಟ್ ದ ರೇಟ್ ಆಫ್ 0.05 ಸೆಂಟಿಮೀಟರ್ ಪರ್ ಸೆಕೆಂಡ್. At the rate at which its area is increasing when the radius is 5.2 centimeter is. So rate of change ಅಷ್ಟೇ ಇದು. ಓಕೆ, 2023 ಅಲ್ಲಿ ಕೇಳಿದ್ದಾರೆ ಸ್ಟೂಡೆಂಟ್ಸ್. 0.05 ಸೆಂಟಿಮೀಟರ್ ಪರ್ ಸೆಕೆಂಡ್ ರೇಡಿಯಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ dr/dt is equal to 0.05. ಸೊ ಇವಾಗ ಏನು ಕೇಳಿದ್ದಾರೆ, ಏರಿಯಾ ಆಫ್ ಸರ್ಕಲ್ a is equal to pi r square, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ dA/dt is equal to 2r dr/dt ಇಂಟು pi ಆಗುತ್ತೆ. ಸೊ dr ಇನ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು, ಸೊ ನಾವು ಇವಾಗ ಯಾವ ರೇಡಿಯಸ್ ಇಸ್ 5.2 ಅಲ್ವಾ, ಸೊ ಆರ್ ಇಸ್ ಈಕ್ವಲ್ ಟು 5.2 ಅಂತ ಹಾಕಬೇಕು. ಸೊ ಇದು ಈ ಜಾಗದಲ್ಲಿ 0.05, ಆರಿನ ಜಾಗದಲ್ಲಿ 5.2. ಸೊ ಯು ವಿಲ್ ಗೆಟ್ ರೇಟ್ ಆಫ್ ಚೇಂಜ್ ಇನ್ ಏರಿಯಾ. ಸೊ ಸಿಂಪಲ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಬರೆದ್ರೆ ಯು ವಿಲ್ ಗೆಟ್ 0.52 pi centimeter square per second. ದಟ್ ಇಸ್ ಆಪ್ಷನ್ ಬಿ ಸರಿಯಾದ ಉತ್ತರ. ಕರೆಕ್ಟಾ? ಆಪ್ಷನ್ ಆನ್ಸರ್ ಇಸ್ ಬಿ. ನೆಕ್ಸ್ಟ್, ಸೊ ಆಲ್ರೆಡಿ ಆನ್ಸರ್ ಇಲ್ಲಿ ಬರೆದಿಟ್ಟಿದ್ದೀನಿ. ಆಪ್ಷನ್ ಎ ಇದೆ, ನಿಮಗೆ ಕಾಣಿಸ್ತಲ್ಲ ಅನ್ಸುತ್ತೆ. ಆಪ್ಷನ್ ಎ ಇಸ್ 12 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಟ್ ನಾವು ಓದೋಣ ಒಂದ್ಸತಿ ಕ್ವಶನ್ ಈಗ. ದ ಡಿಸ್ಟೆನ್ಸ್ ಎಸ್ ಇನ್ ಮೀಟರ್ಸ್ ಟ್ರಾವೆಲ್ಡ್ ಬೈ ಅ ಪಾರ್ಟಿಕಲ್ t seconds is given by s is equal to 2t square by 3 minus 18t plus 5 by 3. The acceleration, ಇದು ಎಸ್ ಅಂದರೆ ಏನು? ಎಸ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಸ್ಟೂಡೆಂಟ್ಸ್. ಎಸ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಾ ಇರೋದು t ಸೆಕೆಂಡ್ಸಲ್ಲಿ. ಓಕೆ, ಆಕ್ಸಿಲರೇಷನ್ ಅಂದರೆ ಏನು? ವಾಟ್ ಇಸ್ ಆಕ್ಸಿಲರೇಷನ್? d²s/dt². ವೆಲಾಸಿಟಿ ಇಸ್ ವಾಟ್? ds/dt. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ವೆಲಾಸಿಟಿ. ವೆಲಾಸಿಟಿನ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಆಕ್ಸಿಲರೇಷನ್. ಸೊ dv/dt is acceleration. So what is v? ds/dt. So d/dt of ds/dt, that is d²s/dt². Right? ಅದೇ ನಮ್ಮ ಆಕ್ಸಿಲರೇಷನ್ ಆಗುತ್ತೆ. ಸೊ dv/dt. ಬಟ್ v is equal to ds/dt. ರೈಟ್? ಸೊ ದಟ್ ವಿಲ್ ಬಿ d²s/dt² ಅಷ್ಟೇ. ಸಿಂಪಲ್. ಸೊ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು ಬೇಸಿಕಲಿ, ಬೇರೆ ಏನೂ ಇಲ್ಲ. ಆಕ್ಸಿಲರೇಷನ್ ವೆನ್ ದ ಪಾರ್ಟಿಕಲ್ ಕಮ್ಸ್ ಟು ರೆಸ್ಟ್ ಇಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, ಡಿಫ್ರೆನ್ಷಿಯೇಟ್ ಮಾಡಿ t is equal to 3 ಬರುತ್ತೆ. v ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ t is equal to 3 ಹಾಕಿ ವಿಲ್ ಬಿ ಗೆಟಿಂಗ್ 12 ಮೀಟರ್ ಪರ್ ಸೆಕೆಂಡ್. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ಟೂಡೆಂಟ್ಸ್. ಸೊ ಕ್ವೆಶ್ಚನ್ 9, ಫಾರ್ ದ ಫಂಕ್ಷನ್ f of x is equal to x³ minus 6x square plus 12x minus 3 x is equal to 2. ಇದರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ವಿ ವಿಲ್ ಬಿ ಗೆಟಿಂಗ್ ದಿಸ್. ಸೊ ಇಲ್ಲಿಂದ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಂಪ್ಲಿಫೈ ಮಾಡಿದಾಗ ಇದು ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದಾಗ ಏನಾಗುತ್ತೆ ನೋಡಿ, ಇಲ್ಲಿ 0 ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಟರ್ನಿಂಗ್ ಪಾಯಿಂಟ್ ಅಷ್ಟೇ. ಟರ್ನಿಂಗ್ ಪಾಯಿಂಟ್ ಅಂತ ನಾವು ಒನ್ ಶಾಟಿನ ಪ್ರಾಬ್ಲಮ್ಸಲ್ಲಿ ಓದಿದ್ದೀವಲ್ವ, ಅದಕ್ಕೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕೂಡ ಅಂತಾರೆ. ರೈಟ್? ಸೊ ನೆಕ್ಸ್ಟ್, ಓಕೆ, ಸೊ ಮುಂದಿನ ಪ್ರಶ್ನೆ ಸ್ಟೂಡೆಂಟ್ಸ್, ದ ಮ್ಯಾಕ್ಸಿಮಮ್ ಹೈಟ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ವೆನ್ ಸ್ಲ್ಯಾಂಟ್ ಹೈಟ್ ಇಸ್ 6 units ಎಸ್. ಸೊ ಕೋನಲ್ಲಿ 3 ಪ್ಯಾರಾಮೀಟರ್ಗಳು ಇರ್ತವೆ. ಒಂದು ಹೈಟು, ಒಂದು ರೇಡಿಯಸ್ಸು, ಇನ್ನೊಂದು ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಅನ್ನೋದು ನಥಿಂಗ್ ಬಟ್ ದ ಹೈಪಾಟಿನ್ಯೂಸ್ ಆಗುತ್ತೆ. ಓಕೆ, ಸೊ ಹೈಪಾಟಿನ್ಯೂಸ್ ಆದಾಗ ಏನಾಗುತ್ತೆ? ವಾಟ್ ಇಸ್ ಹೈಪಾಟಿನ್ಯೂಸ್? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದಾಗ ವಾಟ್ ಇಸ್ ಹೈಪಾಟಿನ್ಯೂಸ್? ಸ್ಕ್ವೇರ್ ಈಕ್ವಲ್ ಟು ಹೈಪಾಟಿನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರೇಡಿಯಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಓಕೆ, ಸೊ ಇದೇ ಥರ ಪ್ರಶ್ನೆನ ನಾವು ಒನ್ ಶಾರ್ಟಲ್ಲಿ ಕೂಡ ಮಾಡಿದ್ದೀವಿ. ಸೊ ಅದರಲ್ಲಿ ನೀವು ನೋಡಿದರೆ ಸ್ಲ್ಯಾಂಟ್ ಹೈಟ್ ಅಂದರೆ ಯಾವ ಥರ ಅಂತ. ಸೊ ಈ ಪ್ರಶ್ನೆನ ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೆ? ಸ್ಲ್ಯಾಂಟ್ ಹೈಟು 6 ಸೆಂಟಿಮೀಟರ್ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಹೈಟ್ ಎಷ್ಟಿರ್ಬೋದು? ದ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಏನಂತ ಇದೆ? ಕನ್ಸಿಡರ್ ದ ವ್ಯಾಲ್ಯೂ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್. ಕನ್ಸಿಡರ್ ದ ವ್ಯಾಲ್ಯೂ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ v is equal to 1/3 pi r square h. ಇದು ವಾಲ್ಯೂಮ್ನ ಕೊಟ್ಟಿದ್ದಾರೆ ನಮಗೆ. ರೈಟ್? ಸೊ ಮ್ಯಾಕ್ಸಿಮಮ್ ಹೈಟ್ ಕೇಳ್ತಾ ಇದ್ದಾರೆ. ವಿ ನೋ ದಟ್ ದ ರಿಲೇಷನ್ ಬಿಟ್ವೀನ್ ಸ್ಲ್ಯಾಂಟ್ ಹೈಟ್, ರೇಡಿಯಸ್ ಆ್ಯಂಡ್ ಹೈಟ್ ಇಸ್, ಸೊ L² is equal to r² plus h² ಬರೆದಿದ್ದೀವಿ. ಓಕೆ, ಸೊ L is equal to 6 ಅಂದರೆ 6² is 36. ರೈಟ್? ಸೊ ಇವಾಗ ಯಾವ ರೀತಿ ಕಾಣಿಸುತ್ತಿದ್ದು? 36 is equal to r² plus h². ವಾಲ್ಯೂಮ್ ಆಫ್ ದ ಕೋನ್ ಏನಿದೆ? 1/3 pi r² h ಇದೆ. ಸೊ ಈ r² ಇನ ಜಾಗದಲ್ಲಿ ನಾವೇನು ಮಾಡೋಣ? ವಿ ವಿಲ್ ರೈಟ್ r² is equal to 36 minus h². ಈ ಜಾಗದಲ್ಲಿ. ಸೊ ಅವಾಗ ಯಾವ ರೀತಿ ಕಾಣಿಸುತ್ತದು? 1/3 pi 36 minus h² into h. ಸೊ h ನ ಮಲ್ಟಿಪ್ಲೈ ಮಾಡಿದ್ರೆ 36h minus h³ ಆಗುತ್ತೆ. ಕ್ಲಿಯರ್? ಸೊ ಇವಾಗ dv/d ಯಾವುದ್ರ ಜೊತೆ ರೆಸ್ಪೆಕ್ಟ್ ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ಹೈಟ್.
ಯಾಕಂದರೆ ನಾವು ಹೈಟ್ನ ಕಂಡುಹಿಡ್ತಿದ್ದೀವಿ. ಡಿ ವಿ ಬೈ ಡಿ ಎಚ್ ಮಾಡಿದಾಗ ನಮಗೆ ಡಿಫ್ರೆನ್ಸಿಯೇಷನ್ ಈ ರೀತಿ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 0. ಸೊ ಹೈಟ್ ನಮ್ಗೆ ಏನು ಬರುತ್ತೆ, ಹೈಟ್ ವಿಲ್ ಬಿ ಈಕ್ವಲ್ ಟು 2√3 ಅಂತ ಬರುತ್ತೆ ನಮಗೆ, ರೈಟ್. ಸೊ ಈ 2√3ನ ನಾವೀಗ ಹೆಚ್ಚಿನ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ 16√3 ಕ್ಯೂಬಿಕ್ ಯೂನಿಟ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಹೈಟ್ ಇರಬೇಕಾದ್ರೆ ಏನಾಗುತ್ತೆ, ನಮಗೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಬರುತ್ತೆ ಅಷ್ಟೆ. ಕ್ಲಿಯರ್? ಓಕೆ, ವೆರಿ ಸಿಂಪಲ್ ಕ್ವೆಶ್ಚನ್. ನೆಕ್ಸ್ಟು ಆನ್ಸರ್ ಆಪ್ಷನ್ ಬಿ. ಸೊ 2025 ನೋಡಿ ಎಷ್ಟು ಸಿಂಪಲೆಸ್ಟ್ ಕ್ವಶನ್ ಕೇಳಿದ್ದಾರೆ ಅಂದರೆ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 1 ಮೈನಸ್ ಸೈನ್ ಎಕ್ಸ್ ಇಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ನೋಡಿದ್ವಿ ಇವಾಗ ತಾನೇ, ಸೈನ್ ಎಕ್ಸ್ ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಲ್ವಾ. ಸೊ ಇದನ್ನ ಆ ಕಡೆ ತೊಗೊಂಡ್ರೆ 1 ಮೈನಸ್ ಸೈನ್ ಎಕ್ಸ್ ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು, ಸಾರಿ ಈ ಥರ ಅಲ್ಲ. ಸೊ ಇದನ್ನ ಈ ಕಡೆ ಬಂದರೆ ಏನಾಗುತ್ತೆ, 0 1 ಮೈನಸ್ ಸೈನ್ ಎಕ್ಸ್, ಕರೆಕ್ಟ್. ಮಿನಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 1 ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0. ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೆಕ್ಸ್ಟು ಕೊನೆಯ ಪ್ರಶ್ನೆ ಇದು, ಫಂಕ್ಷನ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಇದು ಹೇಗೆ ಆಗ್ತಾ ಇದೆ ಅಂತ ಕೇಳ್ತಾ ಇದೆ. ಟು ಫೈಂಡ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ ವಿ ನೀಡ್ ಟು ಫೈಂಡ್ ಔಟ್ ದ ಡೆರಿವೇಟಿವ್ನ ಕಂಡಿಡಿದ್ರೆ ನಮಗೆ ಈ ರೀತಿ ಬರುತ್ತೆ. ಸೊ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್. So tan square x is equal to ಏನಾಗುತ್ತೆ, is always increasing. So therefore option D, always increasing. See, very simple questions in 2025. Okay. So ಇದರ ಜೊತೆಗೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇನ್ KCT ವಿಡಿಯೋ ಮುಗ್ದೋಗಿದೆ. ನೆಕ್ಸ್ಟು ಮುಂದಿನ ಚಾಪ್ಟರ್ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.